ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನೆಮ್ಮನಹಳ್ಳಿ ಹಾಡಿಯ ಶ್ರೀಮತಿ ನೀಲಮ್ಮರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ನಮ್ಮ ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ನೀಲಮ್ಮ ಅಂತ, ನಾನು ನೆಮ್ಮನಹಳ್ಳಿ ಹಾಡಿ. ನಾವು ಇಲ್ಲಿ ನಡೆದಂಥದ್ದು, ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಲೆಲ್ಲ ನಾವು ಕಾಡಲ್ಲೇ ಇದ್ದಿದ್ದು. ಆಗ ನಮ್ಮ ತಂದೆ ತಾಯಿಗಳಿಗೆ ಅವಾಗ ಕೂಲಿ ಕೆಲಸ ಸಿಗ್ತಾ ಇರಲಿಲ್ಲ. ಆಗ ಬಿದಿರು ಕಡ್ದು ಅದನ್ನು ಕುಕ್ಕೆ ಮರ ಎಣೋದು, ಊರು ಯಾವ್ಯಾವ ಊರು ಐತೆ ರೈತರ ಮನೆಗಳಲ್ಲಿ ಮಾರ್ಕೊಂಡು ಜೀವನ ಮಾಡ್ತಿದ್ದೋ. ಮನೆ ಇಲ್ಲದೇ ಕಾಡೊಳಗಡೆ ಸಾಗುಣಿ ಮರನ ತೊರೆದು ಅದು ಸೊಪ್ಪು ಬರುತ್ತಲ್ಲ, ಸೊಪ್ಪನ್ನು ಮೇಲೆ ಒಸಿ ಆ ಕಡ್ಡಿನ ಸುತ್ತ ರೌಂಡಾಗಿ ಗೋಡೆ ಥರ ಮಾಡಿ ಅಲ್ಲಿ ಜೀವನ ಮಾಡ್ತಿದ್ದೋ. ಆವಾಗ ಏನಾಗೋಯ್ತು, ಕಾಡಲ್ಲಿ ಇರೋಕ್ಕಾಗಲ್ಲ. ಇವಾಗ ನೀವು ಊರಲ್ಲೇ ಇರಬೇಕು, ಕಾಡಲ್ಲಿದ್ದರೆ ಕಾಡನ್ನು ನಾಶ ಆಯ್ತು ಅಂತಂದ್ಬಿಟ್ಟು ಎಲ್ಲ ಹೇಳಿ ನಮ್ಮನ್ನ ಊರೊಳಗೆ ಕರ್ಕೊಬಂದರು. ಆಗ ಊರೊಳಗೆ ಕರ್ಕೊಬಂದು ಆವಾಗ ನಮಗೆ ಸ್ಕೂಲು ಶಿಸ್ವಾರನೇ ಇರಲಿಲ್ಲ. ಊರಲ್ಲಿ ಬಂದ ಮೇಲೆ ನಮಗೆ ಶಿಸ್ವಾರ ಆಯಿತು. ಆಮೇಲೆ ಅಂಗನವಾಡಿ ಆಯಿತು. ಅಂಗನವಾಡಿ ಮಕ್ಕಳಿಗೆಲ್ಲ ಅಂಗನವಾಡಿಲಿ ಕಳಿಸೋ ವ್ಯವಸ್ಥೆ ಆಯಿತು. ಆಮೇಲೆ ಮಕ್ಕಳು ಆಶ್ರಮ ಶಾಲೆ ಅಂತ ಒಂದು ಸ್ಕೂಲ್ ಓಪನ್ ಆಯಿತು. ಆಶ್ರಮ ಶಾಲೆಗೆ ನಾವು ಅಂಗನವಾಡಿ ಮಕ್ಕಳು 5 ವರ್ಷ ಆದ ತಕ್ಷಣ 1ನೇ ತರಗತಿಗೆ ಮಕ್ಕಳನ್ನ ಆಶ್ರಮ ಶಾಲೆಗೆ ಸ್ಕೂಲು ಸೇರಿಸ್ಬೇಕು ಅಮ್ಮ ಅಂತಂದ್ಬಿಟ್ಟು ಎಲ್ಲ ಹಾಡಿಗಳೆಲ್ಲ ನಮ್ಮ ಮಾಸ್ಟ್ರುಗಳಾಗಲಿ, ಅಂಗನವಾಡಿ ಟೀಚರ್ಗಳಾಗಲಿ ಬಂದು ನಮ್ಮನ್ನೆಲ್ಲ ಭೇಟಿ ಕೊಟ್ಟರು. ಆವಾಗ ನಾವು ಮಕ್ಕಳನ್ನ ಅಂಗನವಾಡಿ 5 ವರ್ಷ ತುಂಬಿದ ತಕ್ಷಣ 1ನೇ ಕ್ಲಾಸ್ಗೆ ಆಶ್ರಮ ಶಾಲೆಗೆ ಹಾಕೋದು. ಆಶ್ರಮ ಶಾಲೆಯಲ್ಲಿ ಓದ್ತಾ 5ನೇ ತರಗತಿ ಅಂತ ಓದಿ, ಆಮೇಲೆ 5ನೇ ತರಗತಿ ಆದಮೇಲೆ ಮಕ್ಕಳೆಲ್ಲ ಸ್ವಾಮಿ ವಿವೇಕಾನಂದ ಸ್ಕೂಲ್ ಓಪನ್ ಆಯಿತು ಹೊಸಳ್ಳಿಲಿ. ಓಪನ್ ಆದ ತಕ್ಷಣ ಮಕ್ಕಳನ್ನೆಲ್ಲ 5ನೇ ಕ್ಲಾಸ್ಗೆಲ್ಲ ಅಲ್ಲ ಹೊಸಳ್ಳಿ ಸೇರಿಸ್ಕೊಂಡ್ರು. ಆವಾಗ ನಾವು ಹೋಗಿ ಬರೋದು ಮಾಡೋದು. ನಮ್ಮ ಮಕ್ಕಳಿಗಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಕೊಟ್ಟರು. ಇವಾಗ ನನ್ನ ಮಗನೇ ಹೇಳ್ಬೇಕಂದ್ರೆ ನಾನು ಹೆಮ್ಮೆ ಪಡ್ತಾಯಿಲ್ಲ. ಎಲ್ಲ ಮಕ್ಕಳು ಓದವ್ರೆ, ಆದರೂ ನಮ್ಮ ಮಗ ಹೊಸಳ್ಳಿಲೇ ಓದಿದ್ದು. ಹೊಸಳ್ಳಿಲಿ ಓದಿ ಇವಾಗ ನನ್ನ ಮಗ ಫಾರೆಸ್ಟ್ರ್ ಕೆಲಸಕ್ಕೆ ಟ್ರೈನಿಂಗ್ ಹೋಗವನೆ, ಧಾರವಾಡಕ್ಕೆ ಟ್ರೈನಿಂಗ್ ಮಾಡ್ತಾನೆ. ಅದು ನಮ್ಮ ಹೊಸಳ್ಳಿ ಮಾಸ್ಟ್ರಾಗಿರಲಿ, ಅಲ್ಲಿ ಟೀಚರ್ಗಳಾಗಲಿ ನಮ್ಗೆ ಚೆನ್ನಾಗಿ ಒತ್ತು ಕೊಟ್ಟರು. ಅಮ್ಮ ಚೆನ್ನಾಗಿ ಓದ್ತಾರೆ ಮಕ್ಕಳು, ಇಲ್ಲಿ ಓದೋ ಮಕ್ಕಳೇ ಚೆನ್ನಾಗಿ ಓದ್ತಾರೆ, ನೀವು ಸ್ಕೂಲ್ ಬಿಡಿಸ್ಬೇಡಿ. ರಜೆಗೆ ಮನೆಗೆ ಬಂದ ತಕ್ಷಣ ನಮಗೆ ಫೋನ್ ಬಂದವರೇ ಹಾಡಿಗೆ ಭೇಟಿ ಕೊಟ್ಟು, ಅಮ್ಮ ಮಕ್ಕಳನ್ನ ಜಾಸ್ತಿ ದಿವಸ ಬಿಡಬೇಡಿ ಅಮ್ಮ, ಚೆನ್ನಾಗಿ ಓದ್ತಾರೆ ಅಂತಂದ್ಬಿಟ್ಟು ಅವರು ಅಷ್ಟು ನಮ್ಮ ಮಕ್ಕಳ ಬಗ್ಗೆ ಅವರು ಅಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆಲಿ ಮಾತಾಡಬೇಕಾದ್ರೆ ನಾವು ಅದನ್ನು ಎಷ್ಟು ಹೆಮ್ಮೆ ಪಡಬೇಕು ಗೊತ್ತು. ನಮ್ಮ ಮಕ್ಕಳಾಗಿ ನಾವೇ ಇಷ್ಟೊಂದು ನಮ್ಮ ಮಕ್ಕಳ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ಹೇಳ್ತಾ ಇಲ್ವಲ್ಲ. ಅವರು
ಟೀಚರ್ ಆಗಿ ಬಂದು ನಮ್ಮ ಮಾಡಿಗೆ ಬಂದು ಭೇಟಿ ಕೊಟ್ಬಿಟ್ಟು ನಮ್ಮ ಮಕ್ಕಳ ಬಗ್ಗೆ ಇಷ್ಟೊಂದು ಖುಷಿ ಪಡಿಸಿ ನಮ್ಮನ್ನ ಆಸೆ ಹುಡ್ಸ್ತಾರೆ. ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಬೇಕು ಅಂದ್ಬಿಟ್ಟು ಅಲ್ಲಿ ಓದಿಸಿ ಮಕ್ಕಳನ್ನ ತಂದು ಆಮೇಲೆ ಅಲ್ಲಿ ಮುಗಿದ ತಕ್ಷಣ ಕೋಟೆಗೆ ಹಾಕೋದು. ಕೆಲವು ಮಕ್ಕಳು ಅದೇ ಹೊರಗಡೆ ದೂರ ಅವ್ರು ಎಲ್ಲೆಲ್ಲ ಅನುಕೂಲ ಬರುತ್ತೆ ಅಲ್ಲಿಗೆಲ್ಲ ಅವ್ರ ಮಕ್ಕಳನ್ನ ಸೇರಿಸಿದ್ರು. ನಮಗೆ ಅದೊಂದು ಸ್ಕೂಲ್ ವಿದ್ಯಾಭ್ಯಾಸ ಮಕ್ಕಳು ತುಂಬ ಸಿಕ್ತು. ಆಮೇಲೆ ನಮಗೆ ಅನ್ನೋದೇ ನಾವು ಕಂಡಿರಲಿಲ್ಲ. ಆ ರಾಗಿ ಅಂಬಲಿ, ಕಾಡಲ್ಲಿ ಗೆಣಸು, ಕರ್ಲೆ ಅದನ್ನು ತಿಂದು ನಾವು ಜೀವನ ಮಾಡ್ತಿದ್ವಿ. ಅವಾಗ ಈ ನಲ್ಲಿ ನೀರು, ವಾಟ್ರ್ ನೀರು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆವಾಗ ನಾವು ಒಂದು ಹಳ್ಳ ಸೈಡಲ್ಲಿ ಒಂದು ಬಾವಿ ಥರ ತೆಗೆದು ಆ ಬಾವಿಲಿ ನೀರು ತೆಗೆದು ನಾವು ಅದನ್ನು ಕುಡಿತಿದ್ದು. ಇವಾಗ ನಾವು ಊರಿಗೆ ಬಂದಮೇಲೆ ನಮಗೆ ಗ್ರಾಮ ಪಂಚಾಯತಿಯಿಂದ ನಮಗೆ ಮನೆಗೆ ನಲ್ಲಿ ಹಾಕ್ಕೊಟ್ರು. ಆಮೇಲೆ ಟ್ಯಾಂಕ್ಗಳು ಮಾಡಿಸ್ಕೊಟ್ರು, ಬೀದಿನಲ್ಲಿ ಟ್ಯಾಂಕ್ಗಳು ಹಾಕ್ಕೊಟ್ರು. ಅದು ಇವಾಗ ನಲ್ಲಿ ನೀರಲ್ಲಿ ನಾವು ಕುಡಿತಿದ್ದೀವಿ. ಆಮೇಲೆ ಅದಾದಮೇಲೆ ಪಂಚಾಯತಿ ಕಡೆಯಿಂದ ನಮಗೆ ಈ ಬಾತ್ರೂಮ್ಗಳು, ಆಮೇಲೆ ಈ ನೀರು ವ್ಯವಸ್ಥೆ, ಈ ಮನೆಗಳದು ಸ್ವಲ್ಪ ಅಲ್ಲಿ ಬರೋ ಮನೇನ ಎಲ್ಲರಿಗೂ ಹಂಚೋಕ್ಕಾಗಲ್ಲ. ನಾವು ಪಂಚಾಯತಿಯಿಂದ ಒಂದು ಮೆಂಬರ್ಗೆ 2 ಮನೆ ಕೊಡ್ಬೋದು, 3 ಮನೆ ಕೊಡ್ಬೋದು. ಎಲ್ಲರೂ ಇಡೀ 50 ಜನಕ್ಕೆ 60 ಜನಕ್ಕೆ ಕೊಡಿ ಅಂತಂದ್ರೆ ಆಗಲ್ಲ. ಅವ್ರು ಬರೋಂಥ ಮನೇನ ಅವರು ಕೊಡಲೇಬೇಕು. ಅಷ್ಟು ಮನೆ ಕೊಟ್ಟರು ಎಷ್ಟು ಜನಕ್ಕೆ ಸಾಕಾಗುತ್ತೆ, ಆಗಲ್ಲ. ನಮ್ಮ ಗೌರ್ಮೆಂಟ್ ಕಡೆಯಿಂದನೂ ನಮ್ಮ ಯಾವುದೊಂದು ಸಂಸ್ಥೆಯಿಂದ ನಮಗೆ ಮನೆಗಳು ಕೊಟ್ಟರೆ ನಮಗಿನ್ನೂ ತುಂಬ ಅನುಕೂಲ ಐತೆ. ಪಂಚಾಯತಿ ಮನೆಯೇ ನಂಬ್ಕೊಳ್ಳೋಕ್ಕಾಗಲ್ಲ. ಬೇರೆ ಕಡೆಯಿಂದ ನಮಗೆ ಮನೆಗಳಾದರೆ ಇನ್ನೂ ತುಂಬ ಒಳ್ಳೆಯದು. ಅದು ಒಂದು ಇವಾಗ ನಮಗೆ ಹೊರಗಡೆ ಪ್ರಪಂಚನೇ ಗೊತ್ತಿರಲಿಲ್ಲ. ನಮಗೆ ಹೊರಗಡೆ ಪ್ರಪಂಚ ಯಾವುದು, ಯಾವ ಆಫೀಸ್ ನೋಡಬೇಕು, ಯಾವ ಗೌರ್ಮೆಂಟ್ ನಾವು ಹೋಗಬೇಕು, ಯಾವ ಅಧಿಕಾರಿಗಳ ಭೇಟಿ ಮಾಡಬೇಕು, ಯಾವ ಅಧಿಕಾರಿಗಳ ಜೊತೆ ನಾವು ಮಾತಾಡಬೇಕು ಅನ್ನೋ ರೀತಿಯೂ ನಮ್ಗೆ ಗೊತ್ತಿರಲಿಲ್ಲ. ನಾವು ಬೆಳಿಗ್ಗೆ ಎದ್ದಂದ್ರೆ ಹೋಯ್ತೀವಿ, ರೈತರ ಬಾಕಲ್ಗೆ ಹೋಯ್ತಿದ್ದೋ, ಕೆಲಸ ಮಾಡ್ತಿದ್ದೋ, ಅವ್ರು ಕೊಡೋಣ ತಗೊಬಂದು ತಿಂತಿದ್ದೋ, ಅಷ್ಟು ಬಿಟ್ಟರೆ ನಮಗೇನೇನೋ ಗೊತ್ತಿರಲಿಲ್ಲ. ಇದೆಲ್ಲ ನಾವು ತಿಳುವಳಿಕೆ ಪಡ್ಕೊಂಡು ಗೊತ್ತಿರಬೇಕಾದ್ರೆ ನಮಗೆ ಇದೆಲ್ಲ ಗೊತ್ತಾಗಬೇಕಾದ್ರೆ ಯಾರಿಂದಂದರೆ ಸ್ವಾಮಿ ವಿವೇಕಾನಂದ ಕಡೆಯಿಂದನೇ ನಮಗೆ ಒಂದು ಸಂಸ್ಥೆ. ಆ ಸಂಸ್ಥೆಯವರು ಬಂದು ನಮ್ಮನ್ನ ಗುರುತಿಡಿಸಿ ನಮ್ಮ ಮಾಡಿ ಒಂದೇ ಅಂತಲ್ಲ, ನಮ್ಮ ಇಡೀ ತಾಲೂಕಲ್ಲಿ 135 ಅಡಿ ಬರ್ಬೋದು, ಅಷ್ಟು ಅಡಿಗಳೆಲ್ಲ ಭೇಟಿ ಕೊಟ್ಟರು. ಯಾಕಂದ್ರೆ ಅವರು ಒಂದು ಗರ್ಭಿಣಿ ಆದ್ರೂ ಇವರು ಜವಾಬ್ದಾರಿ ತಗೊಳ್ಳಲ್ಲ, ಒಂದು ಡ್ರಾಪ್ ಹಾಕ್ಸ್ಕೊಳ್ಳಲ್ಲ, ಇಂಜೆಕ್ಷನ್ ಮಾಡಿಸ್ಕೊಳ್ಳಲ್ಲ ಗರ್ಭಿಣಿ ಆದರೆ ಅನ್ನೋದು ಬಗ್ಗೆ ಅವರು ಫಸ್ಟು ಕಾಳಜಿ ತಗೊಂಡ್ರು. ಯಾವ್ಯಾವ ಆಡಿಲಿ ಗರ್ಭಿಣಿ ಆಗವ್ರೆ, ಯಾವ ಆಡಿಲಿ TB ಕಾಯಿಲೆ ಐತೆ, ಕಾಯಿಲೆಗಳು ಶುರುವಾಗೈತಲ್ಲ. ಇವಾಗ ಅವರು ಕಾಡ ಒಳಗಡೆ ಇದ್ದಾಗ ಏನು ಕಾಯಿಲೆ ಕಾಣಿಸ್ಕೊಂಡಿರಲಿಲ್ಲ. ಅವರು ಗೆಣಸು ಗೆಡ್ಡೆ ತಿಂದು ಚೆನ್ನಾಗಿ ಆರೋಗ್ಯವಾಗಿದ್ದರು. ಇವಾಗ ಅವರು ಊರಿಗೆ ಬಂದುಬಿಟ್ರಲ್ಲ, ಇವಾಗ ಅವ್ರಿಗೆ ಭಾರಿ ತೊಂದರೆ ಆಯ್ತದ ಅಂತ ಬಂದ್ಬಿಟ್ಟು ಅವ್ರಿಗೆ ನಮ್ಮ ಆರೋಗ್ಯ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡ್ರು. ಗರ್ಭಿಣಿ ಆದವ್ರಿಗೂ ನೋಡೋದು, TB ಕಾಯಿಲೆ ಬಂದವ್ರಿಗೂ ನೋಡೋದು, ಈ ಮಕ್ಕಳು ವಿದ್ಯಾಭ್ಯಾಸ ಕೊಡೋರಿಗೂ ನೋಡೋದು. ಅದರ ಜೊತೆಯಲ್ಲಿ ನಮ್ಗೆ ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟು, ನೀವು ಒಂದು ಆಡಿಲಿ ಅಮ್ಮ, ನೀವು 10 ಜನ ಆಗಲಿ 15 ಜನ ಆಗಲಿ ಒಂದು ಸಂಘಟನೆ ಮಾಡಿ ನೀವು ಒಂದು ಉಳಿತಾಯ ಅನ್ನೋದು ನೀವು ಉಳಿಸಬೇಕು. ಅದು ಮುಂದೆ ನಿಮಗೆ ಒಂದು ಅನುಕೂಲ ಆಗುತ್ತೆ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಮುಂದೆ ತೊಂದರೆ ಆಗುತ್ತೆ. ನಿಮ್ಗೆ ಏನೇ ಕಷ್ಟ ಬಂದರೂ ನೀವು ಸಂಘದಲ್ಲಿ ತಗೋಬೋದು. ಇವಾಗ ಎಷ್ಟೇ ದುಡ್ಡು ನಾವು ಕೈಲಿ ಮಡಿಕೊಂಡ್ರು ಅದನ್ನ ನಾವು ಸಾಯಂಕಾಲವರೆಗೂ, ಬೆಳಿಗ್ಗಿದ್ರೂ ಸಾಯಂಕಾಲ ಸಿಗಲ್ಲ, ಕಾಣಲ್ಲ ದುಡ್ಡು. ಅದನ್ನು ಉಳಿತಾಯ ಅಂತ ಮಾಡಿದಾಗ ನಿಮ್ಮ ದುಡ್ಡು ಬ್ಯಾಂಕಲ್ಲಿ, ನಿಮ್ಮ ಖಾತೆಯಲ್ಲಿ ಅದು ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ತಗೋಬೋದು ಅಂದ್ಬಿಟ್ಟು ನಮಗೆ ಕೂರಿಸಿ ನಮ್ಗೆ ತಿಳುವಳಿಕೆ ಕೊಟ್ಟು, ನಾವು ಅದ್ರ ಮುಖಾಂತರ ಒಂದು ಸಂಘ ಸಂಸ್ಥೆ ಮಾಡಿ ಅದನ್ನು ನಾವು ಎಷ್ಟು 20 ರೂಪಾಯಿಂದನೇ ನಾವು 50 ರೂಪಾಯಿ ತನಕ ಕಟ್ಟಿ ಆ ದುಡ್ಡನ್ನ ತಗೋಗಿ ಬ್ಯಾಂಕಲ್ಲಿ ನಾವು ಹಾಕ್ದೋ. ಅಲ್ಲಿಂದ ಬ್ಯಾಂಕಲ್ಲಿ ಹಾಕ್ಬೇಕಾದ್ರೆ ಇಬ್ಬರು 1ನೇ ಪ್ರತಿನಿಧಿ 2ನೇ ಪ್ರತಿನಿಧಿ ಅಂತ ನಾವು ನೇಮಕ ಮಾಡಿ ಇಬ್ಬರು ಹೆಸರಲ್ಲಿ ಖಾತೆ ಮಾಡಿಸಿ ಅಕೌಂಟ್ ಮಾಡಿಸಿ ನಾವು ದುಡ್ಡನ್ನು ವಾರ ಉಳಿತಾಯ ಮಾಡ್ತೀವಿ, ತಗೋಗಿ ಹಾಕ್ತೀವಿ. ಬೇಕು ಅಂತಂದವ್ರಿಗೆ ನಮ್ಗೆ ಸಾಲ ಬೇಕು, ನಾವು ಇನ್ನೊಬ್ಬರ ಹತ್ರ ನಾವು ಕೈ ಸಾಸ್ಬಾರ್ದು. ನಾವು ದುಡ್ದಿರೋ ಸಂಪಾದನೆಯಲ್ಲಿ ನಾವು ಇನ್ನೊಬ್ಬರ ಜೊತೆಲಿ ಹೋಗಿ ನಾವು ಕೈ ಸಾಸ್ಬಾರ್ದು. ನಮ್ಮದೇ ಅದಲ್ಲ ದುಡ್ಡು ಅಂತಂದ್ಬಿಟ್ಟು ಹೋಗಿ ನಾವು ಒಂದು ಯಾವುದೇ ಕಾರ್ಯಕ್ರಮ ಆಗಲಿ, ನಮ್ಮ ಹಬ್ಬ ಬರಲಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ಆರೋಗ್ಯಕ್ಕಾಗಲಿ ಹೋಗ್ತೀವಿ. ಇಷ್ಟು ಅಮೌಂಟ್ ಬೇಕಂತ ಎಷ್ಟು 10 ಜನ ಇದ್ರೂ ಸೈನ್ ಮಾಡಿಕೊಡ್ತೀವಿ, ಒಬ್ರಿಗೆ ಸಹಾಯ ಮಾಡ್ತೀವಿ. ಆ ದುಡ್ಡಿಂದ ಬೇರೆಯವರಿಂದ ನಾವು ಆಗರ್ದು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅನ್ನೋದಕ್ಕಿಂತ ನಮ್ಮ ದುಡ್ಡೇ ಇದ್ರೇ ನಾವು ಇವಾಗ ಹೋಗಿ ನಾವೇ ತರ್ಬೋದಲ್ಲ ಅನ್ನೋದೊಂದು ಅದೊಂದು ನಮಗೆ ಉಪಯೋಗ ಆಯಿತು. ಗರ್ಭಿಣಿಯವರಿಗೆ ಮಕ್ಕಳಿಗೆ
ಮಟ್ಕೇರಿ ಗೌರ್ಮೆಂಟ್ ಆಸ್ಪತ್ರೆ ಐತೆ. ಆ ಆಸ್ಪತ್ರೆಯಲ್ಲಿ ದೂರ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಲ್ಲಿ ಆಸ್ಪತ್ರೆಯಲ್ಲಿ ಒಂದು 2 ತಿಂಗಳಿಂದನೂ ಅವ್ರಿಗೆ ನೀವು ತೋರಿಸ್ಬೇಕು. ನಮ್ಮ ಹಾಸ್ಪಿಟ್ಲಿಗೆ ಬರೋದು ನಿಮ್ಗೆ ಲೇಟ್ ಆದ್ರೂ ಸಡನ್ನಾಗಿ ಮಟ್ಕೇರಿ ಆಸ್ಪತ್ರೆ ಐತೆ, ಅಲ್ಲಿ ತೋರಿಸಿ, ಅಲ್ಲಿ ಮುಟ್ಟು ನಿಂತಿದೆಯೋ ಇಲ್ಲವೋ ಅನ್ನೋದು ಒಂದು ರಕ್ತ ಇಲ್ದೇ ಅವರು ರಜೆ ಆಗಿರಲ್ಲ, ಒಂದು ಇದನ್ನು ರಜೆ ಆಗಿದೆ, ಯಾವುದಕ್ಕೂ ಒಂದು ನಿಮ್ಗೆ ಅನುಕೂಲ ಅಲ್ವ ಅಂತಂದ್ಬಿಟ್ಟು ನಮ್ಮ ಮಟ್ಕೇರಿ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿ ಅಂತಂದ್ಬಿಟ್ಟು ಅಲ್ಲಿ ತೋರಿಸ್ತಾರೆ. ಗರ್ಭಿಣಿಯಾಗಿರಮ್ಮ ನೀವು ಮುಟ್ಟು ನಿಂತೈತಮ್ಮ ಅಂತಂದ್ಬಿಟ್ಟು 2 ತಿಂಗಳಿಂದನೇ ಅಲ್ಲಿ ನಮಗೆ ಸ್ಟಾರ್ಟ್ ಮಾಡ್ತಾರೆ ಚೆಕಪ್ ಮಾಡೋದು, ಮಾತ್ರೆ ಕೊಡೋದು. ತಿಂಗಳಿಗೆ ನಮಗೆ ಕಾರ್ಡ್ ಕೊಡ್ತಾರೆ. ಕಾರ್ಡು ನಾವು ಹೋಗ್ಬೇಕಾದ್ರೆ ಮಕ್ಕಳು ಡ್ರಾಪ್ಸ್ ಹಾಕ್ಸ್ಬೇಕಾದ್ರೆ 9 ತಿಂಗಳು ತುಂಬ ಗಂಟೆ ಡ್ರಾಪ್ಸ್ ಕೊಡಬೇಕು. ಅಲ್ಲಿ ಮಕ್ಕಳು ಹೆರಿಗೆ ಆದಮೇಲೂ ಮಕ್ಕಳಿಗೆ ಜಠರ ಅದು ಇದು ಕಾಯಿಲೆಗಳು ಬರುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಅದನ್ನು ಮಕ್ಕಳಿಗೆ ಕರ್ಕೋಗಿ ಇಂಜೆಕ್ಷನ್ ಮಾಡಿಸೋದು ಎಲ್ಲದಿಂದ ನಮ್ಗೆ ಅಲ್ಲಿ ಮಟ್ಕೇರಿ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಐತೆ. ಅಲ್ಲಿ ತುಂಬ ನಮಗೆ ನಾವು ಕುರುಬ್ರು ಬಂದರಂದ್ರೇ ಅವ್ರಿಗೊಂದು ಖುಷಿ. ಇಷ್ಟೊಂದು ತಿಳುವಳಿಕೆಯಿಂದನೇ ನಮ್ಮ ಜನ ಆಸ್ಪತ್ರೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾವ್ರಲ್ಲ. ಫಸ್ಟು ಬಿಳಿ ಬಟ್ಟೆ ಹಾಕಿದ್ರೆ ಕಂಡುಬಿಟ್ಟು ನಾವು ಓಡೋಗಿ ಕಾಡೆಲ್ಲ ಹೊಂದ್ಕೊತಿದ್ದೋ. ಇವಾಗ ಅವರೇ ನಮಗೆ ನಮ್ಗೆ ಇಂಜೆಕ್ಷನ್ ಮಾಡಿಸ್ಬೇಕು ನಮ್ಗೆ ಚೆಕಪ್ ಮಾಡಿಸ್ಬೇಕು, ರಕ್ತ ಸಾಫ ಮಾಡಿಸ್ಬೇಕಂತ ಅವರೇ ತುಂಬ ಖುಷಿಯಾಗಿ ನಮ್ಮ ಜೊತೆ ಮಾತಾಡಿದಾಗ ನಮ್ಗೆ ಇನ್ನೂ ಖುಷಿ ಬರುತ್ತೆ. ಇಷ್ಟು ನಮ್ಮ ಜನ ಮುಂದೆ ಬಂದವರಲ್ಲ ಅಂತಂದ್ಬಿಟ್ಟು ನಮ್ಮನ್ನು ನೋಡಿ ಅವರೇ ಖುಷಿ ಪಡ್ತಾರೆ ಡಾಕ್ಟ್ರೇ. ಅದು ಒಂದು ನಮ್ಗೆ ಅನುಕೂಲ ಆಯಿತು. ಮಕ್ಕಳು ವಿದ್ಯಾಭ್ಯಾಸ ಒಂದಾಯಿತು. ಆಮೇಲೆ ರೇಷನ್ಗಳು ಅಕ್ಕಿ ಕಾರಡ್ಗೆ ಕೊಡೋದು ಅದು ಆಯಿತು, ಒಳ್ಳೆಯದಾಯಿತು. ಅಮ್ಮ, ಈ ಒಂದು ಹಾಡಿಯಲ್ಲಿ ತಾವು ಎಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ಹಾಡಿಗೆ ನೆಮ್ಮನಹಳ್ಳಿ ಹಾಡಿ ಅಂತ ಹೆಸರು ಬರೋದಕ್ಕೆ ಏನಾದರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಇಲ್ಲಿ ಫಸ್ಟು ನಮ್ಮ ಕನ್ನಡದಲ್ಲಿ ದಬ್ಬೆಗೋಟೆ ಅಂತ ಊರ ಹೆಸರು ಇತ್ತಿದ್ದು. ದಬ್ಬೆಗೋಟೆ ಅಂತ ಕರಿತಾಯಿದ್ರು ಬೇರೆ ಜನ. ನಮ್ಮ ಹಾಡಿ ಜನ ಎರಕಟ್ಟೆ ಅಂತ ಕರಿತಾಯಿದ್ರು ಈ ಹಾಡಿನ. ಅದಕ್ಕೇನು ಮಾಡಿಬಿಟ್ರು, ಈಗ ಎರಕಟ್ಟೆ ಅಂದ್ರೆ ಗೊತ್ತಾಗಲ್ಲ, ದಬ್ಬೆಗೋಟೆ ಅಂದ್ರೆ ಗೊತ್ತಾಗಲ್ಲ. ಇದಕ್ಕೆ ಒಂದು ನಮ್ಮ ಇಲ್ಲಿ ಯಜಮಾನ್ ಮಾದ ಅಂತ ನಮ್ಮ ತಂದೆಯವರು ಈ ಹಾಡಿಗೆ ಯಜಮಾನ್ ಆಗಿದ್ದರು. ಆವಾಗ ಒಂದು ಅಧಿಕಾರಿಗಳ ಜೊತೆಲೆ ಆಗಿಲ್ಲ ಬಂದು ಮಾತಾಡಬೇಕಾದ್ರೆ ಈ ಊರಿಗೆ ಒಂದು ನಾಮಕರಣ ಮಾಡಿ ಹೆಸರು ಇಟ್ಟರಂತೆ. ಈ ಊರ ಹೆಸರು ದಬ್ಬೆಗೋಟೆ ಬೇಕಾಗಿಲ್ಲ, ಎರಕಟ್ಟೆನೂ ಬೇಡಿ, ನೆಮ್ಮನಹಳ್ಳಿ ಅಂತ ಒಂದು ಹೆಸರು ಇಟ್ಬಿಡೋಣ ಈ ಊರಿಗೆ ಅಂತಂದ್ಬಿಟ್ಟು ಹೆಸರು ಇಟ್ಟಿದ್ದಂತೆ. ಇಲ್ಲಿ ಇವಾಗ ನೆಮ್ಮನಹಳ್ಳಿ ಹಾಡಿ ಅಂತ ಊರ ಹೆಸರಾಯಿತು. ಅಮ್ಮ, ನಿಮ್ಮ ಒಂದು ಈ ಹಾಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಾರಂಥ ಜನಸಂಖ್ಯೆ ಎಷ್ಟು, ಜೊತೆಗೆ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಇಲ್ಲಿ ನಮ್ಮ ಹಾಡಿಲಿ ನೆಮ್ಮನಹಳ್ಳಿ ಹಾಡಿಲಿ ನಾವು ಕಾಡು ಕುರುಬರು, ಸೋಲಿಗರು, ಯರೂರು 3 ಪಂಗಡ ನಾವಿದ್ದೀವಿ. ಇಲ್ಲಿ ಜನಸಂಖ್ಯೆ 150 ಜನ ಕುಟುಂಬ ಇದೆ. 150 ಕುಟುಂಬದಲ್ಲಿ ಒಂದು 50 ಕುಟುಂಬದವ್ರಿಗೆ ಮನೆ ಇದೆ, ಇನ್ನೂ 100 ಕುಟುಂಬದವ್ರಿಗೆ ಮನೆ ಇಲ್ಲ. ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದರೆ, ನಿಮ್ಮ ಜನರು ಎಲ್ಲೆಲ್ಲೆಲ್ಲ ವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಜನಗಳ ಒಂದು ಪ್ರಮುಖ ಕಸುಬುಗಳು ಏನಾಗಿತ್ತು ಇಂದಿನ ಕಾಲದಲ್ಲಿ ಮತ್ತು ಪ್ರಸ್ತುತವಾಗಿ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ನಮ್ಮ ಜನ ಇವಾಗ ಆಗ ಕಾಡಲ್ಲಿ ಇರಬೇಕಾದ್ರೆ ಹಬ್ಬ ಅಂತ ತೋರಿಸ್ಕೊಟ್ಟಿದೆ ನಮ್ಮ ಕಾಡು ಜನ. ಯಾವುದೊಂದು ಹಬ್ಬ ಮಾಡಬೇಕು, ಒಂದು ಯಾವ ಹಬ್ಬ ಬಂದ್ರೂ ಅದರಲ್ಲಿ ಬೆಂಕಿ ಹಾಕ್ಬಿಟ್ಟು ಬೆಳಗಾನ ಮಕ್ಕಳು ಮರಿಗಳೆಲ್ಲ ಸುತ್ತಮುತ್ತ ಕೂತ್ಕೊಂಡು ಕುಣಿಯಾಟ ಮಾಡೋರು, ದೇವ್ರು ಕರೆಯೋದು, ಹಬ್ಬ ಹುಣ್ಣು ಅಂದರೆ ಜಾಸ್ತಿ ನಮ್ಮ ಜನನೇ ಹಬ್ಬ ಮಾಡ್ತಿದ್ದು. ಇವಾಗ ನಮ್ಮ ಜನ ಸ್ವಲ್ಪ ಕಮ್ಮಿ ಆಗವ್ರೆ. ಅದನ್ನು ಮುಂದುವರಿಸಬೇಕು. ಈಗಿನ ಇರೋ ಮಟ್ಟಿಗೆ ನಮ್ಮ ಸಂಪ್ರದಾಯನ ನಾವು ಯಾವ ಕಾರಣಕ್ಕೂ ನಾವು ಕಳ್ಕೊಬಾರ್ದು, ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು. ಅದು ನಮ್ಮ ಇವಾಗೆಲ್ಲ ರೈತರು ನನಗೆ ನಾವು ಇದ್ದೀವಿ, ಈಗ ಓದ್ಬಿಟ್ಟಿದ್ದೀವಿ ನಾವು, ಇವಾಗ ನಮ್ಗೆ ತಿನ್ನೋಕ್ಕೆ ಒಳ್ಳೆ ಫುಡ್ಗಳು ಸಿಗ್ತಾವೆ ಅಂತ ಅಂದ್ಬಿಟ್ಟು ನಾವು ಚೆನ್ನಾಗಿ ಬಟ್ಟೆ ಹಾಕೋತೀವಿ, ಚೆನ್ನಾಗಿ ಇದ್ದೀವಿ ಅಂತಂದ್ಬಿಟ್ಟು ನಾವು ನಮ್ಮ ಸಂಪ್ರದಾಯನ ಮರಿಬಾರ್ದು. ನಾವು ಏನೇ ತಿಂದರೂ ಏನೇ ಉಂಡ್ರೂ ನಮ್ಮ ಸಂಪ್ರದಾಯನೇ ನಾವು ನೆನೆಸ್ಕೋಬೇಕು. ಇವಾಗ ಹಂಗಿದ್ದವಲ್ಲ, ನಾವು ಅದನ್ನು ಬೆಳೆಸ್ಬೇಕಲ್ಲ ಅಂತಂದ್ಬಿಟ್ಟು ಎಲ್ಲೇ ಹೋಗಲಿ, ಈಗ ನಮ್ಮ ಜನ ಯಾವ ಹೊರಗಡೆ ಹೋಗ್ಲಿಕ್ಕೆ ತಾಡ್ತಾರೆ, ಬೇಕಾಗಿಲ್ಲ ಮಾತು ಯಾಕೆ ಆಡಬೇಕು, ನಮ್ಮ ಸಂಪ್ರದಾಯ ಅದು, ನಮ್ಮ ಭಾಷೆನೇ ಆಡಬೇಕು. ನಮ್ಮ ಜನ ಇದ್ದಾಗ ನಮ್ಮ ಭಾಷೆನೇ ಆಡಬೇಕು. ನಮ್ಮ ಭಾಷೆ ಆಡಿದ್ರೆ ನಮಗೇನು ಬೇಜಾರಾಗಲ್ವಲ್ಲ. ನಾವು ಬೆಳೆದು ಬಂದಿರೋದು ನಮ್ಮ ಭಾಷೆಲಿ ತಾನೆ. ಇದು ನಮ್ಮ ಭಾಷೆನ ನಾವು ಮರೆತು ಕನ್ನಡ ಮಾತಾಡಬಾರ್ದು. ಕೆಲವರು ಈ ಮಲಯಾಳಸ್ ಆಗಿಲಿ ಮನೇಲಿ ಮಕ್ಕಳ ಜೊತೆ ಮಲಯಾಳ ಮಾತಾಡೋದು, ಮನೇಲಿ ಎಲ್ಲ ಫ್ಯಾಮಿಲಿನ ಮಲಯಾಳ ಮಾತಾಡ್ಕೋದು. ಹಂಗೆ ಮಲಯಾಳ ಮಾತಾಡಿದ್ರೆ ನಮ್ಮ ಟ್ರೈಬ್ಸು, ನಮ್ಮ ಕಾಡು ಕುರುಬರಂತ ನಮ್ಮ ಅಧಿಕಾರಿಗಳು ನಮ್ಮನ್ನ ಹೆಂಗೆ ಗುರ್ತಿಸ್ಬೋದು, ಇವರು ಮಲಯಾಳ ಮಾತಾಡ್ತಾರಲ್ಲ, ಇವರು ಟ್ರೈಬ್ಸ್ ಅಲ್ಲ, ಇವರು ಬೇರೆ ಜನ ಅನ್ನೋ ರೀತಿ ತಿಳ್ಕೊತ. ಅದರಿಂದ ನಮ್ಮ ಜನನೇ, ಕಾಡು ಕುರುಬ ಜನನೇ ಇಲ್ಲಿವೇನೋ ಈ ನಮ್ಮ ದೇಶದಲ್ಲಿ ಇಲ್ಲ ಅನ್ನಂಗೆ ನಾವೇ ಮಾಡ್ಕೊತಿರೋದು. ಅದನ್ನು ನಾವು ಏನೇ ಮಾಡಿದ್ರು ನಮ್ಮ ಸಂಪ್ರದಾಯನ ನಾವು ಬಿಟ್ಕೊಡ್ಬಾರ್ದು. ನಾವು ಅದನ್ನು ಉಳಿಸ್ಬೇಕು, ಮುಂದೆ ನಾವು ತರಬೇಕು. ಯಾವ ಥರ ಮುಂದೆ ಹಬ್ಬ ಬರಲಿ, ಯಾವುದೇ ಬರಲಿ, ನಾವು ಎಷ್ಟು ಚೆನ್ನಾಗಿ ಸಡಗರವಾಗಿ ಖುಷಿಯಾಗಿ ಹಬ್ಬ ಮಾಡ್ತಿದ್ದೋ
ಆವಾಗ ಬಿದಿರು ತಂದು ಕುಕ್ಕೆ ಎಣಿಯೋದು, ಮೊರೆ ಎಣಿಯೋದು, ಅವಾಗ ಎಷ್ಟು ಚೆನ್ನಾಗಿರ್ತಿತ್ತು. ಅದನ್ನು ನಾವು ನಮ್ಮ ಮಕ್ಕಳಿಗೆ, ನಾವು ವಯಸ್ಸಾಗಿದ್ದೀವಿ, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಈ ಥರ ನಮ್ಮ ಸಂಪ್ರದಾಯ ಇದೆ, ಈ ಥರ ನಾವು ಬೆಳೆಸಬೇಕು ಅಂತ ನಾವು ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು. ನಿಮ್ಮ ಒಂದು ಊರಿನ ಅಕ್ಕಪಕ್ಕದಲ್ಲಿರುವಂತಹ ಕಾಡಾಗಿರ್ಬೋದು, ಜೊತೆಗೆ ನದಿಗಳ ಬಗ್ಗೆ ತಿಳಿಸೋದಾದರೆ ಅವು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಆವಾಗ ನಮಗೆ ಕಾಡು ಒಳಗಡೆ ಇರಬೇಕಾದ್ರಂದ್ರ ಗುಂಡಿ ಥರ ಬರೋದು, ನೀರು ಕಾಡಲ್ಲಿ ಮಳೆ ಹೋದ್ರೆ ಅಲ್ಲಿ ನೀರು ನಿಂತ್ಕೊಳ್ಳೋದು, ಆ ನೀರು ನಾವು ಕುಡಿಯೋದು, ಅದನ್ನೇ ಬಟ್ಟೆ ವಾಶ್ ಮಾಡೋದು, ಸ್ನಾನ ಮಾಡೋದೆಲ್ಲ ಹಂಗೆ ಮಾಡ್ತಾಯಿದ್ದು. ಆವಾಗ ಹಿಂದೆ ಕಷ್ಟ ಇತ್ತು, ಆದರೂ ಏನೂ ಮಾಡೋಕ್ಕಾಯ್ತಿರ್ಲಿಲ್ಲ. ಇವಾಗೆಲ್ಲ ನಮ್ಮನ್ನೆಲ್ಲ ಗುರ್ತಿಸ್ಕೊಂಡು ನಮ್ಮನ್ನ ಈಗ ಊರೊಳಗೆ ತಂದವ್ರೆ. ನಾವಾಗ ಪ್ರಾಣಿಯಾಗಿ ಬೆಳ್ಕೊಂಡು ಹೋಯ್ತಿದ್ದೋ, ಜೀವಿಸಿದ್ದೋ. ಇವಾಗ ನಾವು ನಾಡಿಗೆ ಬಂದು ನಾವು ಈಗ ಪ್ರಪಂಚವೆಲ್ಲ ನೋಡಿ ಕಂಡು ನಾವು ಈಗ ನಾವು ಯಾವ ಥರ ಬದುಕಬೇಕು, ಯಾವ ಥರ ನಾವು ಬಾಳಬೇಕು, ಹೆಂಗಿರಬೇಕು, ನಾವು ಮನುಷ್ಯರಲ್ವ, ನಾವು ಯಾಕೆ ಪ್ರಾಣಿ ಥರ ಇರಬೇಕು, ನಮಗೂ ಜೀವತಾನೇ ಇರೋದು, ನಾವು ಮನುಷ್ಯರಲ್ವ, ಅವ್ರ ಥರ ನಾವು ಬೆಳಿಬೋದಲ್ವ ಅಂತಂದ್ಬಿಟ್ಟು ನಮ್ಗೆ ಇವಾಗ ಮಕ್ಕಳಿಗಾಗಲಿ ಯಾರಿಗಾಗಲಿ ವಿದ್ಯಾಭ್ಯಾಸ ಫಸ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ವಿದ್ಯಾಭ್ಯಾಸ ಕೊಟ್ಟಾಗ ನಮ್ಮ ಮಕ್ಕಳು ಮುಂದೆ ಬರೋ ಸಾಧ್ಯತೆ ಇದೆ. ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಆಗ್ಬೋದು, ಅವ್ರು ದುಡಿಯಾಗೆ. ಈಗ ಹಿಂದೆ ನಾವು ಕೂಲಿ ಮಾಡ್ತಿದ್ದೋ, ಆ ಕೆಲಸನ ಈಗಿನ ಮಕ್ಕಳ ಕೈಲಿ ಒಂದು ಗಳಿಗೆ ಬಿಸಿಲು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಷ್ಟು ಕಷ್ಟನ ಅವ್ರ ಕೈಲಿ ಪಡೋಕ್ಕೂ ಆಗಲ್ಲ. ಅವರೊಂದು ಓದಿ ಮುಂದೆ ಬಂದಾಗ ಅವರು ಒಂದು ನೆರಳಲ್ಲಿ ಕೂತ್ಕೊಂಡು ಏನೋ ಅವರು ಸಣ್ಣ ಪುಟ್ಟ ಕೆಲಸನೋ ಒಂದು ಪ್ರೈವೇಟಲ್ಲೋ ಏನೋ ಅವರು ಒಂದು ಜೀವನ ಮಾಡಿಕೊಂಡು ಹೋಗ್ಬೋದು ಅನ್ನೋದು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೋದು. ಆವಾಗ ಹಿಂದೆ ಇದ್ದದ್ದು ನಾವು ಚಾವಡಿ ಮಾಡ್ತಿದ್ದೋ, ಚಾವಡಿಲಿ ದೇವರು ಕರೆಯೋದು, ಪದ ಆಡೋದು ಎಲ್ಲನೂ ಮಾಡ್ತಿದ್ದೋ. ಇವಾಗಲೂ ಮಾಡಬೇಕು ಅದನ್ನ. ಅಮ್ಮ, ಇಂದಿನ ಕಾಲದಲ್ಲಿ ನಿಮ್ಮ ಊರಿನಲ್ಲಿ ಜನರು ವೃತ್ತಿಯಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಜೊತೆಗೆ ಈಗಿನ ಕಾಲದಲ್ಲಿ ಜನರು ಏನು ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಧಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಇವಾಗ ರೈತರ ಮನೇಲಿ ಕೆಲ್ಸಕ್ಕೆ ಹೋಯ್ತು, ಜೀತಕ್ಕೆ ಹೋಯ್ತಿದ್ದೋ. ಅವರು ಮನೇಲಿ ವರ್ಷದಾಳಂತ ಜೀತ ಇರಿಸ್ತಾಯಿದ್ರು. ಕೆಲವರು ವರ್ಷದಾಳು ಇರಲ್ಲ, ನಾವು ತಿಂಗಳು ಗಂಟ ದುಡಿತೀವಿ ಅಂತಂದ್ಬಿಟ್ಟು ತಿಂಗಳು ಸೇರಿ ಕಟ್ತಿದ್ರು, ವರ್ಷದಾಳು ಸೇರಿದ್ರು, ಹಂಗೆ ಜೀವನ ಮಾಡ್ತಿದ್ರು. ಆವಾಗ ನಮ್ಮ ಸರ್ಕಾರ ಇಂದ್ರಮ್ಮ ಕಾಲದಿಂದ ಕೇಳಿರೋದ್ರು, ಇದು ನೋಡಿಲ್ಲ, ಯಾರೋ ಮಾತಾಡ್ತಿರಿ ಈ ರೀತಿ ಪರಿಸ್ಥಿತಿನ ಇತ್ತು ಹಿಂದೆ ಅಂತಂದ್ಬಿಟ್ಟು ಅವರು ಈ ಜೀತಕ್ಕಿರೋರ್ನೆಲ್ಲ ಜೀತ ಬಿಡಿಸ್ಬೇಕು ಅಂತಂದ್ಬಿಟ್ಟು ಇವಾಗ ಜೀತ ಬಿಡಿಸಿ ಇವಾಗ ಅವರು ಕೆಲವರು ಆಡಿಲಿ ಕೆಲಸ ಮಾಡ್ತಾರೆ, ಜಮೀನಿರೋರು ಜಮೀನು ಕೆಲಸ ಮಾಡ್ತಾರೆ, ಜಮೀನು ಇಲ್ದಿರೋರು ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಕೆಲವರು ಕೊಡಗು ಕೇರಳ ಎಲ್ಲ ಏನು ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತಂದ್ಬಿಟ್ಟು ಕೊಡಗು ಕೇರಳಕ್ಕೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಇವಾಗ ಜಾಸ್ತಿ ಕೊಡಗು ಕೇರಳ ಕೆಲ್ಸಕ್ಕೆ ಹೋಗಲ್ಲ, ಇಲ್ಲೆಲ್ಲ ಶುಂಠಿ ಕೆಲಸಗಳು ಜಾಸ್ತಿ ಕೆಲಸಗಳು ಸಿಗ್ತದಲ್ವ, ಅದಕ್ಕೆ ಇವಾಗ ಯಾರೂ ಹೋಗಲ್ಲ. ಅದು ಇವಾಗ ಊಟಕ್ಕೆಲ್ಲ ಏನು ತೊಂದರೆ ಏನಿಲ್ಲ ನಮಗೆ. ಈಗ PTG ರೇಷನ್ಗಳು ಬರುತ್ತೆ, ಅದನ್ನು ತಿಂತೀನಿ, ಅಕ್ಕಿಗಳು ಕೊಡ್ತಾರೆ. ಈಗ ನಮಗೆ ಈ ಕೊರೋನಾ ಬಂದಾಗಲೆಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ಕಿಟ್ಗಳೆಲ್ಲ ಕೊಟ್ಟರು. ಮಕ್ಕಳಿಗೆ ಇಂಜೆಕ್ಷನ್ನು ಹಾಕೋದಿಂದ ಹಿಡಿದು ನಮಗೆ ಇವಾಗ ಇವರು ದೂರ ನಮ್ಮ ಜನ ಬಸ್ಗೆ ಓಡಾಡಲ್ವಲ್ಲ ಜಾಸ್ತಿ ಅಂತಂದ್ಬಿಟ್ಟು ಇವಾಗ ಏನು ಮಾಡೋರು, ನಮ್ಮ ಆಡಿಗಳಿಗೆಲ್ಲ ಆಂಬ್ಲೆನ್ಸ್ ಬಿಟ್ಟವ್ರೆ, ಡಾಕ್ಟ್ರುಗಳು ಬರ್ತಾರೆ, 3-4 ಡಾಕ್ಟ್ರುಗಳು ಬಂದು ಸ್ವಾಮಿ ವಿವೇಕಾನಂದ ಕಡೆಯಿಂದ ಗರ್ಭಿಣಿ ಎಲ್ಲ ಅವ್ರೆ ಅಂತನ್ನೆಲ್ಲ ಹುಡುಕ್ತಾರೆ, ಅವ್ರಿಗೆ ಮಾತ್ರೆ ಕೊಡ್ತಾರೆ. ನಮಗೇನಾದ್ರು ಹುಷಾರಿಲ್ಲ ಅಂದರೆ ನಮಗೆ ನಮ್ಮ ಆಡಿಲೇ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಕರೀತಾರೆ, ಬನ್ನಿ ಅಮ್ಮ ಹಬ್ಬ ಬಂದೈತೆ ತೋರಿಸಿ ಬನ್ನಿ ಅಂತಂದ್ಬಿಟ್ಟು ಕರೀತಾರೆ. ನಾವು ನೆನ್ಪಿಟ್ಕೊಂಡಿರ್ತೀವಿ. ಕೆಲವ್ರು ಜನ ನಮ್ಮ ಆಡಿಗೆ ಬರೋದು ಗುರುವಾರ ದಿವಸ ಬರೋದು ಟಂಪೋ. ನಾವು ಕೆಲವರು ಸ್ವಲ್ಪ ತಿಳುವಳಿಕೆ ಇರೋರು ಇವತ್ತು ಗುರುವಾರ, ಇವತ್ತು 10 ಗಂಟೆ 11 ಗಂಟೆಗೆಲ್ಲ ನಮ್ಮ ಆಡಿಗೆ ಡಾಕ್ಟ್ರ್ ಬರ್ತಾರೆ ತೋರಿಸಿ ಅಂತ ಕೆಲವ್ರಿಗೆ ನಾವು ಹೇಳ್ಬೋದು. ಕೆಲವರು ಗೊತ್ತಿಲ್ಲದೆ ಇರ್ತಾರೆ. ಆವಾಗ ಆಡಿಲಿ ನಾವು ಒಂದೊಂದು ದಿವಸ ಇರ್ತೀವಿ, ಒಂದೊಂದು ದಿವಸ ಇರೋಲ್ಲ. ಇಲ್ದಿದಾಗ ಏನು ಮಾಡ್ತೀವಪ್ಪ, ಅವ್ರು ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲ ಮನೆಗೆಲ್ಲ ಹೋಗಿ ಅಮ್ಮ ಬನ್ನಿ ಗಾಡಿ ನಿಂತೈತೆ ಬನ್ನಿ ತೋರಿಸಿ ಬನ್ನಿ ಅಂತಂದ್ಬಿಟ್ಟು ಅವರೇ ಕೈ ಹಿಡಿದು ಕರ್ಕೋಗಿ ತೋರಿಸ್ತಾರೆ. ಆಮೇಲೆ TB ಪೇಷೆಂಟ್ಗಳು ತುಂಬ ಜಾಸ್ತಿ ಇತ್ತು ನಮ್ಮೂರಲ್ಲಿ. ಅಂದರೆ ನಮ್ಮ ಸೋಲಿಗರನ್ನ ಬೀದಿಲಿ ಜಾಸ್ತಿ ಇತ್ತು. ಅದನ್ನೆಲ್ಲ ಗುರ್ತಿಡಿಸಿ ಅವ್ರಿಗೆ ಮನೆ ಬಾಗಿಲಿಗೆ ಅವ್ರಿಗೆ ತಿನ್ನೋಕ್ಕೆ ಫುಡ್ಡು ಒಳ್ಳೊಳ್ಳೆ ಫುಡ್ ತಂದು ಕೊಡ್ತಿದ್ರು. ಮೊಟ್ಟೆ ಒಂದೊಂದು ತಿಂಗಳಿಗೆ 30 ಮೊಟ್ಟೆ ಕೊಡ್ತಿದ್ರು TB ಪೇಷೆಂಟ್ಗಳಿಗೆ, ತಿನ್ನಲಿ ಆರೋಗ್ಯವಾಗಿರಲಿ ಅಂತಂದ್ಬಿಟ್ಟು.
ಆಮೇಲೆ ಮುಖ್ಯವಾಗಿ ಮನೇಲಿ ತುಂಬ ಭಾರಿ ಎಷ್ಟೇ ದುಡ್ದು ಬಂದ್ರೂ ಮನೇಲಿ ಹೆಂಡ್ತಿ ಮಕ್ಕಳಿಗೆ ನೆಮ್ಮದಿ ಇರಲಿಲ್ಲ. ಅದು ಕೆಲವರು ಏನು ಮಾಡ್ಬಿಟ್ರು, ಅದನ್ನು ಗುರ್ತಿಸ್ಕೊಂಡ್ರು. ಕೆಲವರು ಇದು ಕುಡಿಯೋದನ್ನ ಬಿಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ನಮ್ಮ ಕೆಂಚನಹಳ್ಳಿಗೆ ಟ್ರೈನಿಂಗ್ ಕೊಟ್ಟರು. ಕರ್ಕೊಂಡೋಗಿ ಅವರೇ ಗಾಡಿ ತಂದು ಗಾಡೀಲಿ ಕರ್ಕೊಂಡೋಗಿ ಅವ್ರಿಗೆ ಕ್ಯಾಂಪ್ ಇಟ್ಟು ಅವ್ರನ್ನ ಕುಡ್ತದ ನಿಲ್ಲಿಸ್ಬೇಕು ಅಂತಂದ್ಬಿಟ್ಟು ಕೆಲವರು ಬಿಟ್ಟರು. ಇವಾಗ ಕೆಲವರು ಬಿಟ್ಬಿಟ್ಟು ಕೆಲವರು ಜಮೀನು ಮಾಡಿಕೊಂಡು ಅವ್ರ ಮನೆ ಸಂಸಾರ ನೋಡಿಕೊಂಡು ಚೆನ್ನಾಗಿ ಅವರೇ. ಒಬ್ಬೊಬ್ಬರು ಇನ್ನೂ ಸ್ವಲ್ಪ ಬುಡ ಹತ್ರದಲ್ಲಿ ಅವರೇ ಬಿಡ್ತಾರೆ. ಆದರೂ ಅವ್ರು ಬಿಡಲಿಲ್ಲ ಅಂದರೂ ನಮ್ಮ ಸಂಸ್ಥೆಯವ್ರು ಬಿಡಲ್ಲ, ಹುಡುಕಿ ತಗೊಂಡೋಗಿ ಅವ್ರು ಬಿಡಿಸ್ತಾರೆ. ಅದು ನಂಬಿಕೆ ನಮಗೈತೆ. ಮತ್ತು ಇನ್ನು ಅದು ತುಂಬ ಆಡಿಗಳಲ್ಲಿ ಜಾಸ್ತಿ ಇತ್ತು. ಇವಾಗೆಲ್ಲ ಕಮ್ಮಿ ಆಗೈತೆ ಕುಡಿಯೋದು. ಯಾಕಂದರೆ ಅವರು ವಾರ ಬಂದು ಚೆಕ್ ಮಾಡ್ತಿರ್ತಾರೆ. ಎಲ್ಲ ಸಂಘ ಸಂಸ್ಥೆಗೆ ಬರ್ತಾರಲ್ಲ, ನಮಗೆ ಕೇಳ್ತಾರೆ ನಮ್ಮನ್ನ, ಏನಮ್ಮ ಇವಾಗೆಲ್ಲರೂ ನಿಮ್ಮ ಯಜಮಾನರು ಕುಡಿತಿದ್ದಾರಾ ಏನು ಅಂತೆಲ್ಲ ಕೇಳ್ತಿರ್ತಾರೆ. ಆವಾಗ ನಾವು ಇರೋ ಕಷ್ಟ ನಾವು ಹೇಳ್ಕೊತೀವಿ. ಆಗ ಅವರು ಪುನಃ ಗುರ್ತಿಸಿ ಪುನಃ ಒಂದು ಸತಿ ಕ್ಯಾಂಪ್ ಇಡ್ತಾರೆ ಅವ್ರನ್ನ. ಅದೊಂದು ತುಂಬ ಮಕ್ಕಳಿಗೆ ಒಂದು ತಂದೆ ತಾಯಿ ಚೆನ್ನಾಗಿ ಮನೇಲಿ ನೆಮ್ಮದಿಯಾಗಿರಬೇಕು ಅನ್ನೋದೊಂದು ಕುಡ್ತದನ್ನು ಬಿಡಿಸೋರಲ್ಲ, ಅದೊಂದು ತುಂಬ ಟ್ಯಾಂಕ್ಸ್ ಅದು. ಅಮ್ಮ, ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತಿಳಿಸೋದಾದರೆ, ನಿಮ್ಮ ಹಬ್ಬಗಳು ಆಚರಣೆಗಳು ಹೇಗೆ ವಿಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ನಾವು ಆಗಾಗ ಕಾಡಲಿದ್ದಾಗ ಯಾವುದಾದ್ರೂ ಒಂದು ಹಬ್ಬ ಬಂದರೂ ನಾವೇ ಅದನ್ನು ಎಲ್ಲೋ ಇವಾಗೇನಾರು ಮೈಗಿಗೂ ಅದು ಡಕ್ಕಿಕ್ಕೆಲ್ಲ ಹಾಕಿ ಕೇಳ್ತಾರೆ ಮನೆಗಳಲ್ಲಿ ಆಡಿಗಳಲ್ಲಿ. ಆವಾಗ ಏನೂ ಇಲ್ಲ. ನಾವೇ ಆಗ ಡೋಲು ಆಮೇಲೆ ಕೊರಳು ಡೋಲು ಉತ್ತಿದ್ರು. ಆವಾಗ ಎಲ್ಲರೂ ಕಾಡಲ್ಲಿ ಒಳ್ಳೆ ಹಬ್ಬ ಅದು. ಅಂದರೆ ನಮಗೆ ಇವಾಗ ಸೀರಿಯಲ್ ಲೈಟ್ಗಳೆಲ್ಲ ಊರೊಳಗೆ ಹಾಕ್ಕೊಂಡು ಹಬ್ಬ ಮಾಡ್ತಾರೆ. ನಾವು ಅವಾಗ ಕಾಡಲ್ಲಿ ಬೆಂಕಿಯಲ್ಲಿ ಹಬ್ಬ ಮಾಡ್ತಾಯಿದ್ದು. ಅದೇ ಒಳ್ಳೆ ಬೆಂಕಿ ಹಾಕ್ಬಿಟ್ರೆ ಒಳ್ಳೆ ಇದು ಲೈಟ್ಗಳೇನು ಉರಿತದು ಅನ್ನೋದು ಅದೊಂದು ಆ ಟೈಮಲ್ಲಿ ಆವಾಗ ಹಬ್ಬ ಮಾಡ್ತಿದ್ದನ್ನಂಗೆ ಒಂದು ಖುಷಿ ಇರ್ತಿತ್ತು. ಅದು ಎಲ್ಲ ಆಡಿಗಳಿಂದ ಬರೋದು, ಹಬ್ಬ ಮಾಡೋದು, ಎಲ್ಲರೂ ಚೆನ್ನಾಗಿರ್ತಿತ್ತು ಆ ಕಾಡೊಳಗಡೆ. ಇವಾಗೆಲ್ಲ ಊರಲ್ಲಿ ಬಂದಿದ್ದೀವಿ. ಇವಾಗೆಲ್ಲ ಸೌದೆಗೆ ಸ್ವಲ್ಪ ಹಿಂಸೆ ಅಲ್ವ. ಇವಾಗ ಮನೆಗೆ ಅಡುಗೆ ಮಾಡೋಕ್ಕೆ ಸೌದೆಗಳಿರಲ್ಲ. ಇವಾಗೆಲ್ಲ ಗ್ಯಾಸ್ ಇರೋದ್ರಿಂದ ಈಗ ಬೆಂಕಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಏನಂತಂತಂದರೆ ನಾವು ಈಗ ಸಂಘ ಮಾಡ್ಕೊಂಡಿದ್ದೀವಲ್ಲ, ಏನಾರು ಹಬ್ಬ ಮಾಡಬೇಕಂದ್ರೆ ನಾವು ಸಂಘದವರೆಲ್ಲ ಸೇರಿ ಮಾತಾಡ್ಕೊತೀವಿ. ನೋಡಿ ನಮ್ಮ ಸಂಘದಲ್ಲಿ ನಾವು ಒಬ್ಬೊಬ್ಬರು ಇಷ್ಟಿಷ್ಟು ಹಣ ಅಂತ ಎತ್ಕೊಂಡು ನಾವು ಹಬ್ಬ ಮಾಡಬೇಕಲ್ವ. ಆವಾಗ ಈ ಲೈಟ್ಗಳು ಅದು ಬಲ್ಪ್ಗಳ ತಂದು ಆಡಿಲಿ ನಾವು ಎಲ್ಲ ಹಾಕ್ಕೊಂಡು ನಾವು ಹಬ್ಬ ಮಾಡ್ತೀವಿ ನಮ್ಮ ಚಾವಡಿಲಿ. ಇವಾಗ ಜಸ್ಟು ಮಾರ್ಚಲ್ಲಿ ನಮ್ಮ ಆಡಿಲೆ ಒಂದು ಮದುವೆ ಮಾಡಿದೋ. ಸಂಪ್ರದಾಯದಲ್ಲಿ ಆಡಿ ಮದುವೆ ಮಾಡಲೇಬೇಕು, ನಾವು ಮರಿಬಾರ್ದು. ಅಲ್ಲಿ ಹೋಗಿ ಯಾಕೆ ಮದುವೆ ಮಾಡಬೇಕು, ನಮ್ಮ ಆಡಿಲೇ ಇದೆ. ನಮಗೆ ಚಾವಡಿನೇ ಇರಲಿಲ್ಲ. ಆವಾಗ ಹಿಂಗೆ ಬಂದವ್ರ ಜೊತೆಲಿ ಹಿಂದೂ ಪರಿಸ್ಥಿತ ಸಂಸ್ಥೆ ಕಡೆಯಿಂದ ನಮಗೆ ಒಂದು ಚಾವಡಿ ಮಾಡಿಕೊಟ್ರು. ಆ ಚಾವಡಿಲಿ ನಾವು ಇವಾಗ ಏನೇ ಮಳೆ ಬರಲಿ, ಸಂಘ ಬರೆಯೋದಾಗಲಿ, ಯಾರೇ ಬರಲಿ ನಮಗೆ ಒಂದು ಕೂತ್ಕೊಳ್ಳೋಕೊಂದು ಅನುಕೂಲ ಆಯಿತು. ಅದರಲ್ಲಿ ಇವಾಗ ಮುಂದಿನ ತಿಂಗಳು ಮಾರ್ಚ್ 12ನೇ ತಾರೀಕು ಒಂದು ಮದುವೆ ಆಯಿತು ಚಾವಡಿಲೇ ಮಾಡಬೇಕು, ಯಾಕೆ ಬೇರೆ ಕಡೆ ಮಾಡಬೇಕು ಅಂತಂದ್ಬಿಟ್ಟು ಚಾವಡಿಲೇ ಮದುವೆ ಆಯಿತು. ನಮ್ಮ ಆಡಿ ಮದುವೆ ಆಯಿತು. ಹಂಗೆ ಮುಂದೆ ಇನ್ನೂ ಬೆಳೆಯ ಮಕ್ಕಳಿಗಾಗಲಿ ನಮ್ಮ ಚಾವಡಿಲೇ ನಾವು ನಮ್ಮ ಸಂಪ್ರದಾಯ ಪ್ರಕಾರನೇ ನಾವು ಮದುವೆ ಮಾಡಬೇಕು ಅನ್ನೋದು ಒಂದು ನಮ್ಗೆ ಖುಷಿ ಆಯ್ತದ. ಈಗವಾಗ ನಮ್ಗೆ ಸಮುದಾಯ ಭಾವ ಎಲ್ಲ ಆಡಿಗಳಲ್ಲೂ ಸಮುದಾಯ ಭಾವನ ಕಟ್ಕೊಡ್ತಾವ್ರೆ. ಅದಕ್ಕೊಂದು ಟ್ಯಾಲೆಂಟ್ ಮನೆ ಕಟ್ಕೊಡ್ತಾವ್ರೆ. ಎಲ್ಲ ಅನುಕೂಲ ನಮಗೆ ಇವಾಗೆಲ್ಲ ಮಾಡ್ತಾವ್ರೆ. ಎಲ್ಲ ಗುರುತಿಸಿ ನಮ್ಮನ್ನ ನಾವು ಕಾಡಲ್ಲಿದ್ದ ಸ್ಥಿತಿಲ್ಲ ಅಂತ ಇವಾಗೆಲ್ಲ ಮಕ್ಕಳೆಲ್ಲ ವಿದ್ಯಾಭ್ಯಾಸದಾಗಲಿ ಪ್ರತಿಯೊಂದಕ್ಕೂ ಇವಾಗ ಮುಂದೆ ಬಂದವ್ರೆ. ನಾವು ಇಷ್ಟೆಲ್ಲ ಮಾಡಿ ನಮ್ಗೆ ಏನೂ ಇಲ್ಲ ಅಂತ ನಾವು ಹೇಳೋದು ಸುಳ್ಳು. ಇರೋದನ್ನ ಇದಂತಲೇ ಹೇಳ್ಬೇಕು. ನಮ್ಮ ಮಾಡಿರೋದನ್ನ ಮಾಡ್ತಾವ್ರೆ ಅಂತಲೇ ಹೇಳ್ಬೇಕು. ಪ್ರತಿಯೊಂದು ಟ್ರೀಟ್ಮೆಂಟ್ ಆಗಲ್ಲ. ಒಂದು ಆಸ್ಪತ್ರೆಗೆ ಹೋಗ್ತೀವಿ, ಯಾಕಂದ್ರೆ ಆಸ್ಪತ್ರೆಗೆ ಹೋಗ್ತೀವಿ. ಕೆಲವರು ದುಡ್ಡಿರಲ್ಲ, ಕೆಲವರು ಹತ್ರ ದುಡ್ಡಿರುತ್ತೆ. ಆವಾಗ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸಲ್ಲ. ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಅಡ್ಮಿಟ್ ಮಾಡಿ ಅವ್ರಿಗೆ ಊಟ ತಿಂಡಿ ಕೊಟ್ಟು ಅವ್ರ ಜೋಪಾನಾಗಿ ನೋಡಿ ಅವರು ನೀವು ಬೇಕಾದ ಲಾಸ್ಟಲ್ಲಿ ಅಮ್ಮ ಇಷ್ಟು ಅಮೌಂಟ್ ಕಟ್ತೋರಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಸೇಫ್ಟಿ ಮಾಡಿ ಅವ್ರನ್ನ ಆರೋಗ್ಯವಾಗಿ ಅವ್ರನ್ನ ವಾಪಸ್ಸಿ ಗಾಡೀಲಿ ಮನೆಗೆ ತಂದುಬಿಡ್ತಾವ್ರೆ. ಕಾಸಿಲ್ಲ ಅಂತ ಅವ್ರು ವಾಪಸ್ ಕಳಿಸ್ತಾ ಇಲ್ಲ. ಎಷ್ಟೋ ಜನನೂ ಅವರು ನೋಡಿ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಯಾಕಂದ್ರೆ ಆಡಿ ಜನ ಒಂದಂತವು ಅವ್ರ ಹತ್ರ ಹಣ ಕಾಸು ಇರಲ್ಲ. ಅವ್ರನ್ನಂತಂದ್ಬಿಟ್ಟು ನಮ್ಮ ಜನಕ್ಕಂತಲೇ ಸ್ವಾಮಿ ವಿವೇಕಾನಂದ ಕಡೆಯಿಂದ ಕೆಲವರು ಮಕ್ಕಳು ಆಗಲಿ ದೊಡ್ಡವರಾಗಲಿ ಅದೊಂದು ಇಲ್ಲದೆ ಹೋಗಿದ್ರೆ ನಾವು ಎಷ್ಟೋ ನಮ್ಮ ಆಡಿ ಜನನೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ಅಂತೆ ಕಾಯಿಲೆಗಳನ್ನೆಲ್ಲ ನಾವು ಒಳ್ಳೇದು ಮಾಡಿ ಇಲ್ಲಿ ಆಗಲ್ಲ
ಕಾಯಿಲೆಗಳು ಈ ಇಲ್ಲಿ ಆಸ್ಪತ್ರೆಯಲ್ಲಿ ವಾಸ ಮಾಡೋಕ್ಕಾಗಲ್ಲ, ನೀವು ಮನೆಗೆ ಹೋಗಿ ಅಂತ ಅವ್ರ ಬಾಯಲ್ಲಿ ಬರಲಿಲ್ಲ. ಇಲ್ಲ ಆಗಲ್ಲ ಇಲ್ಲಿ ಯಾವ ಕಾಯಿಲೆಗಳು ಟ್ರೀಟ್ಮೆಂಟ್ ಕೊಡ್ಬೋದು, ಯಾವ ಕಾಯಿಲೆ ವಾಸ ಮಾಡ್ಬೋದು ಅದನ್ನು ಇಲ್ಲಿ ಮಾಡ್ತಾರೆ. ಇಲ್ಲ ಆಗಲ್ಲ ಅನ್ನೋ ಕಾಯಿಲೆಗಳನ್ನ ಮುಂದೆ ಅವರೇ ಗಾಡೀಲಿ ಕರ್ಕೊಂಡೋಗಿ ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲಿ ಏನಾಗಬೇಕು, ಯಾವ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಇದಕ್ಕೆ ಯಾವ ಸಂಬಂಧಪಟ್ಟ ಡಾಕ್ಟ್ರಿಗೆ ನಾವು ಕಂಡು ಹಿಡಿದು ಇದಕ್ಕೆ ಭೇಟಿ ಮಾಡಿ ಕೊಡ್ಬೇಕಂತಂದ್ಬಿಟ್ಟು ನಾವು ನಮ್ಮನ್ನು ಮೈಸೂರು ಬೆಂಗಳೂರು ತನಕ ಕರ್ಕೋಗ್ತಾರೆ. ಅವ್ರ ಗಾಡೀಲಿ ಕರ್ಕೋಗಿ ಒಳ್ಳೇದು ಮಾಡಿಕೊಡ್ತಾರೆ. ಇದು ಹೃದಯ ಕಾಯಿಲೆ ಆಗಲಿ, ಇದು ಗರ್ಭಕೋಶ ಕಾಯಿಲೆಗಳಾಗಲಿ, ನಮ್ಮ ಯಂಗ್ಸ್ಗಳಿಗೆ ಜಾಸ್ತಿ ಗರ್ಭಕೋಶ ಹೃದಯ ಕಾಯಿಲೆಗಳೇ ಜಾಸ್ತಿ. ಅದರಿಂದ ಎಲ್ಲ ಕಂಡಿಡ್ದು ನಮ್ಗೆ ಅದೊಂದು ತುಂಬ ತುಂಬ ಒಳ್ಳೇದು ಮಾಡ್ತಾವ್ರಿ. ಇವಾಗ ಅಷ್ಟೆಲ್ಲ ಮಾಡಿ ನಮ್ಗೆ ಇನ್ನೂ ಮಾಡಿಲ್ಲ ಅನ್ನಕ್ಕೆ ಹೋಗ್ಬಾರ್ದು. ನಾವು ಎಲ್ಲನೂ ಮಾಡ್ತಾವ್ರೆ ನಮಗೆ. ಈಗ ಒಂದು ದುಡ್ಡು ಉಳಿಸೋದ್ರಿಂದಾಗಲಿ, ಮಕ್ಕಳ ವಿದ್ಯಾಭ್ಯಾಸದಿಂದಾಗಲಿ, ಸ್ಕೂಲ್ ಕಳಿಸೋದಿಂದಾಗಲಿ, ಶಿಸ್ತು ಯಾವ ಥರ ಶಿಸ್ತು ನಡಿಬೇಕು, ಸಂಘ ಸಂಸ್ಥೆಯಲ್ಲಿ ಕೂತ್ಕೊಂಡು ಯಾವ ಥರ ಶಿಸ್ತಾಗಿ ಸಂಘ ಮಾಡಬೇಕು, ಮಕ್ಕಳಿಗೆ ಯಾವ ರೀತಿ ಕಲಿಸಬೇಕು, ಅಧಿಕಾರಿಗಳಿಗೆ ಬಂದರೆ ಯಾವ ರೀತಿ ಮಾತಾಡಬೇಕು, ಅವ್ರನ್ನ ಯಾವ ರೀತಿ ನಮ್ಮ ಮಾಡಿ ಒಳಗಡೆ ಕರಿಬೇಕು, ಅವ್ರನ್ನ ಯಾವ ರೀತಿ ಕುಂಡಿಸ್ಬೇಕು, ಅವ್ರಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ನಮ್ಗೆ ಶಿಸ್ತು ನಮ್ಮನ್ನ ಕಲಿಸ್ತಾವ್ರಿ. ಈಗ ಈ ಆಡಿಲಿ ಗೊತ್ತಿರೋರು ಇರ್ತಾರೆ, ಈ ಆಡಿಲಿ ಗೊತ್ತಿರೋರಿಲ್ಲ. ಎಲ್ಲ 115 ಆಡಿಲು ಗೊತ್ತಿರೋ ಜನನ ಭೇಟಿ ಮಾಡ್ಸೋಕ್ಕೋಸ್ಕರನೇ ಆಡಿಲು ಒಂದೊಂದು ತಿಂಗಳಿಗೆ ಆಡಿ ಸಭೆ ಮಾಡ್ತಾರೆ ನಮಗೆ. ಯಾಕಂದರೆ ಈ ಆಡಿ ಜನ ಆಡಿಗೆ ಹೋಗಿ ನಮ್ಮ ಆಡಿಲಿ ಈ ರೀತಿ ಸಂಘ ನಡೆಸ್ತಾ ಇದ್ದೀವಿ, ನಮ್ಮ ಆಡಿ ಇಷ್ಟು ಒಗ್ಗಟ್ಟಿದ್ದೀವಿ, ನಿಮ್ಮ ಆಡಿಲಿ ಇದೇ ಥರ ಒಗ್ಗಟ್ಟಿರಬೇಕು, ನೀವು ಮಕ್ಕಳನ್ನ ಇದೇ ಥರ ಬೆಳೆಸಬೇಕು ಅಂತ ನಾವು ಹೋಗಿ ಇನ್ನೊಂದು ಆಡಿಗೆ ಭೇಟಿ ಕೊಡ್ತೀವಿ. ಅಲ್ಲಿಂದ ಇನ್ನೊಂದು ಆಡಿಗೆ ಭೇಟಿ ಕೊಟ್ಟು ನಾವು ಎಷ್ಟು ಸಂಘ ಸಂಸ್ಥೆ ನಮ್ಮ ಜನ ಎಲ್ಲೆಲ್ಲ ಅವರ ಎಲ್ಲರೂ ನಮ್ಗೆ ಪರಿಚಯ ಮಾಡಿಸ್ಕೊಟ್ಟಿರೋ ಅಂತ ನಮ್ಗೆ ಸಹಾಯ ಮಾಡಿರೋದೆ ಸ್ವಾಮಿ ವಿವೇಕಾನಂದ ಕಡೆಯಿಂದ. ಇವಾಗ ಇಲ್ಲಿ ತಿಂಗಳಿಗೊಂದ್ಸತಿ ನಮ್ಮ ಲೆಕ್ಕ ಪುಸ್ತಕ ನಾವು ಎಷ್ಟು ಕಟ್ಟಿದ್ದೀವಿ, ಯಾವ ಥರ ಬುಕ್ ಬರೀತಾವ್ರೆ, ಯಾವ ಥರ ಇವರು ದುಡ್ಡು ಯಾವ ಥರ ಉಳಿಸ್ತಿದ್ದಾರೆ ಅನ್ನೋದರಲ್ಲಿ ನಮಗೆ ಕೆಂಚನಹಳ್ಳಿಲಿ ನಮ್ಗೆ ತಿಂಗಳಿಗೊಂದ್ಸತಿ ಒಕ್ಕೂಟದ ಮೀಟಿಂಗ್ ಅಂತ ಇಡ್ತಾರೆ. ನಮ್ಗೆ ಎಲ್ಲ ಸಂಘದವರು ಒಂದು ತಿಂಗಳು ಎಲ್ಲರೂ ಹೋಗಿ ಒಂದೊಂದು ತಿಂಗಳಿಗೆ ಹೋಗಿ ಮೀಟಿಂಗ್ ಸೇರಬೇಕು. ನಾವು ನಮ್ಮ ಸಂಘದಲ್ಲಿ ಈ ರೀತಿ ನಮ್ಗೆ ಇಷ್ಟು ಸೌಲಭ್ಯ ಮಾಡ್ತಾವ್ರೆ, ನಮ್ಗೆ ಇಷ್ಟು ಕೆಲಸ ಆಗಬೇಕು, ಇಷ್ಟು ಕೆಲಸ ಆಗಿಲ್ಲ, ನಮ್ಗೆ ಡ್ರೈನೇಜ್ ಆಗಿಲ್ಲ, ನಮ್ಗೆ ಯಾವ ವ್ಯವಸ್ಥೆ ಯಾವುದು ಸಿಗ್ತಿಲ್ಲ ಅಂತ ನಮ್ಮ ಆಡಿ ನಮ್ಗೆ ಕಷ್ಟ ಸುಖ ಏನಿರುತ್ತೆ ಎಲ್ಲ ನಾವು ತಿಂಗಳ ಮೀಟಿಂಗಲ್ಲಿ ಕೆಂಚನಹಳ್ಳಿಲಿ ಹೋಗಿ ನಾವು ಅವ್ರ ಮುಂದೆ ನಾವು ಹೇಳಬೇಕು. ಅವಾಗ ನಾವು ಹೇಳಿದಾಗ ಅವರು ಮುಂದೆ ಏನು ಕ್ರಮ ತೆಗಿಬೇಕು, ಇದಕ್ಕೆ ಏನು ಪರಿಹಾರ ಹುಡುಕ್ಬೇಕು ಅನ್ನೋದು ಅವರು ನಮ್ಮನ್ನ ಹುಡುಕ್ತಾರೆ. ನೆಕ್ಸ್ಟ್ ತಿಂಗಳು ಅವರು ಈ ಕೆಲಸ ಆಗಿದ್ದಿರೋದು ನಾವು ಹೇಳಿರ್ತೀವಲ್ಲ, ಆ ಕೆಲಸನ ಅವ್ರು ಮಾಡಿ ನಮ್ಗೆ ಈ ಕೆಲಸ ಆಗಿದೆಯಮ್ಮ, ಈ ರೀತಿ ಆಗಿದೆ, ಒಂದು ಮಕ್ಕಳಿಗಾಗಲಿ ಒಂದು ದೊಡ್ಡವ್ರಿಗಾಗಲಿ ಒಂದು ರೇಷನ್ ಕಾರ್ಡ್ ಇರಲ್ಲ, ಒಂದು ಆಧಾರ ಕಾರ್ಡ್ ಇರಲ್ಲ, ಆಮೇಲೆ ಒಂದು ಕ್ಯಾಸ್ಟ್ ಇನ್ಕಮ್ ಕರೆಕ್ಟಾಗಿರಲ್ಲ, ಒಂದು ಮಕ್ಕಳಿಗೆ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇವತ್ತು ಆಧಾರ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ ಅನ್ನೋದು ನಮ್ಮ ಆಡಿಗಳ ಅದೇ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಆ ಸಂಸ್ಥೆಯವರೆಲ್ಲ ಗುರ್ತಿಡಿಸಿ ನಮ್ಮ ಆಡಿಲಿ ಒಬ್ಬರಿಗೂ ರೇಷನ್ ಕಾರ್ಡ್ ಇಲ್ಲ ಅನ್ನಂಗಿಲ್ಲ, ಕ್ಯಾಸ್ಟ್ ಇನ್ಕಮ್ ಇಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಆಡಿಗೂ ನಮ್ಗೆ ನೆಮ್ಮದಿ ಕೇಂದ್ರಕ್ಕೆ ನಮ್ಮನ್ನು ಕರ್ಕೊಂಡೋಗಿ ನಮ್ಮನ್ನು ಕರ್ಕೊಂಡೇ ಹೋಗೋದಕ್ಕಿಂತ ಅವರೇ ಬಂದು ನಮ್ಮ ರೆಕಾರ್ಡ್ಸ್ ಎಲ್ಲ ಈಸ್ಕೊಂಡು ಅವರೇ ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಅಲ್ಲೆಲ್ಲ ಮಾಡಿಸ್ಕೊಬಂದು ಅವ್ರವ್ರ ಕೈಲಿ ಅವ್ರವರು ಆಧಾರ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಕೊಡ್ತಾವ್ರೆ. ಅದು ಇವಾಗ ಎಲ್ರಿಗೂ ಮುಂದೆ ತೊಂದರೆ ಆಗಬಾರ್ದು ಇವರು ಅಂತಂದ್ಬಿಟ್ಟು ಅದೊಂದು ನಮ್ಮ ಎಲ್ಪ್ ಮಾಡ್ತಾವ್ರೆ. ಇನ್ನೊಂದು ಯಾನ್ ಪೋಸ್ಟಲ್ಲಿ ಒಂದು ಒಕ್ಕೂಟದ ಘಟಕ ಅಂತ ನಮ್ಮದು ಒಂದು ಸಂಸ್ಥೆ ಇದೆ. ಅಲ್ಲಿ ನಾವು ಎಲ್ಲ ಸಂಘದವರೆಲ್ಲ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ನಮ್ಮದು ಏನು ನಮ್ಗೆ ತೊಂದರೆ ಇದೆಯಾ, ಅಲ್ಲಿ ನಮ್ಗೆ ಸಾಲ ಕೊಡ್ತಾರೆ, ನಮ್ಗೆ ಸಾಲ ಬೇಕು ಅಂದರೂ ಕೊಡ್ತಾರೆ, ಇಲ್ಲ ನಮ್ಗೆ ಬೇಡ ಅಂತಂದ್ರೂ ಇರ್ತಾರೆ. ಬೇಕು ಅಂತಂದ್ರೆ ನಮ್ಮ ಸಾಲ ಅಲ್ಲಿಂದನೂ ನಾವು ಪಡ್ಕೊಂಡು ನಾವು ಬಿತ್ತನೆ ಬೀಜ ಗೊಬ್ಬರಗಳು ಏನು ತರಬೇಕು ಎಲ್ಲ ಮಾಡ್ತೀವಿ. ಆಮೇಲೆ ನಮಗೆ ಬಿತ್ತನೆ ಬೀಜ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ, ಆಮೇಲೆ ತಾರ್ಪಾಲ್ಗಳು ಕೊಡ್ತಾವ್ರೆ, ಎಲ್ಲನೂ ನಮ್ಗೆ ಮಾಡ್ತಾವ್ರಲ್ಲ. ಇನ್ನೂ ಮಾಡಿಲ್ಲ ಅನ್ನಬಾರ್ದು, ನಾವು ಮಾಡಿರೋದನ್ನ ಮಾಡವ್ರಂತಲೇ ನಾವು ಹೇಳಬೇಕು. ಅಮ್ಮ, ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು? ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಾದರೆ? ಸಮಸ್ಯೆ ಅಂತಂದ್ರೆ ನಮಗೆ ಇವಾಗ ಕೆಲವ್ರಿಗೆ ಅದೇ ಮನೆಗಳದೊಂದು ಸಮಸ್ಯೆ ಇದೆ, ಮನೆಗಳಿಲ್ಲ. ಒಂದೊಂದು ಮನೇಲಿ 3 ಕುಟುಂಬ ಇದ್ದಾರೆ. ನಮ್ಗೆ ಅದೊಂದು ಮನೆಗಳು ಒಂದು ಇರಬೇಕು. ಕೆಲವ್ರ ಮನೆಗಳಲ್ಲಿ ಬಾಗಿ ಜ್ಯೋತಿನೂ ಇಲ್ಲ, ಕೆಲವ್ರಿಗೆ ನಮಗೆ ನೀರು ವ್ಯವಸ್ಥೆ ಸ್ವಲ್ಪ ಕಡಿಮೆ, ಆದ್ರೂ ನಾವು ಬರೋ ತನಕ ಕಾಯಬೇಕು. ಅದನ್ನು ಸ್ವಲ್ಪ ಮನೆಗಳದೇ ಸ್ವಲ್ಪ ಹಿಂಸೆ ಆಗಿರೋದು ಈಗ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ? ಇವಾಗ ನಮಗೆ
PTG ರೇಷನ್ ಕೊಡ್ತಾವ್ರೆ, ಅದನ್ನು ನಾವು ದುರುಪಯೋಗ ಪಡಿಸಬಾರ್ದು. ಅವ್ರು ಕೊಡೋಂಥದ್ದನ್ನ ನಾವು ಉಳಿಸಿ ನಮ್ಮ ಮಕ್ಕಳಿಗಾಗಿ ನಾವು ಅದನ್ನು ನಾವು ಬೇಯಿಸಿ ನಮ್ಮ ಮಕ್ಕಳು ಕೊಡಬೇಕು, ನಾವು ತಿನ್ನಬೇಕು. ತುಪ್ಪ ಕೊಡ್ತಾರೆ, ನಾವು ತಿನ್ನಬೇಕು, ನಾವು ತಿನ್ನಲಿ ಅಂತ ಕೊಡ್ತಾರೆ. ಮೊಟ್ಟೆ ಕೊಡ್ತಾರೆ, ನಾವು ತಿನ್ನಲಿ ಅಂತ ಕೊಡ್ತಾರೆ. ಆರೋಗ್ಯವಾಗಿರಲಿ ನಮ್ಮ ಜನ. ಕಾಡಲ್ಲೆಲ್ಲ ಸಿಗ್ತಾಯಿತ್ತು, ಸೊಪ್ಪು ಗೆಣಸು ಬೇರು ಎಲ್ಲ ತಿಂದು ನಾವು ಒಳ್ಳೆ ಗಟ್ಟಿಮುಟ್ಟಿಯಾಗಿದ್ದೋ. ಇವಾಗ ನಾಡಿಗೆ ಬಂದಿದ್ದೀವಿ, ಇವಾಗ ಗ್ಯಾಸಿನ ಊಟ ನಮಗೆ ಆಗಲ್ಲ. ಇವಾಗ ನೀರು, ಕರೆಂಟಿನ ಊಟ, ಈಗ ರಾಗಿ ಮಿಲ್ಲಿಗೆ ಕೊಡ್ತಿದ್ದೀವಿ ಕರೆಂಟು. ಅದೆಲ್ಲ ನಾವು ಎಲ್ಲ ಗ್ಯಾಸ್ಟ್ರಿಕ್ಕು ಆಗಿ ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೊತೀವಿ ಅಂತ ಅಂದ್ಬಿಟ್ಟಿಗೆ ನಮ್ಮ ಸರ್ಕಾರ ಕಂಡು ಹಿಡಿದು ನಮಗೆ ಮೊಟ್ಟೆ, ರೇಷನು, ಕಾಳು ಕಡ್ಡಿ ಎಲ್ಲ ನಮಗೆ ಹೇಳ್ಬೇಕಂತಂದರೆ ನಮ್ಮ ಆಡಿ ಜನನೇ ರಾಜರು ಅನ್ಬೇಕು. ಯಾಕಂದರೆ ಎಲ್ಲ ನಮಗೆ ಮನೆ ಹತ್ರಕ್ಕೇ ನಮ್ಗೆ ಲಾರಿಲೇ ಲೋಡ್ ಇಳಿಸ್ಬೇಕಾದ್ರೆ ಯಾರಿಗೂ ಆ ಥರ ಇಳಿಸ್ಕೊಡಲ್ಲ. ನಮ್ಮ ಮಾಡಿ ಜನ ನಾವೇ ರಾಜರು. ನಾವು ರಾಜರಂಗಿರೋದನ್ನೇ ರಾಜರಂಗೆ ನಾವು ಬೆಳಿಬೇಕು. ರಾಜರಿದ್ದು ನಾವು ಕೀಳ್ಮಟ್ಟಕ್ಕೆ ಹೋಗ್ಬಾರ್ದು. ಅದನ್ನು ಕೊಡೋದನ್ನ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ನಾವು ತಿನ್ನಬೇಕು. ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು, ಮಕ್ಕಳು ಶಿಸ್ತನ್ನೋದು ಕಳಿಸ್ಬೇಕು. ಒಂದು ಸಂಘ ಸಂಸ್ಥೆ ಆಗಲಿ, ನನಗೆ ಯಾಕೆ ಸಂಘ ಅಂತ ಮಾಡಬಾರ್ದು. ನಾನು ಸಂಘದಲ್ಲಿ ಇರಬೇಕು, ನಾನು ಒಂದು ಸಂಘ ಸದಸ್ಯರಾಗಿ ನಾವು ಬೆಳಿಬೇಕು ಅನ್ನೋದು ನಾವು ಇರಬೇಕು. ಆಡಿಲಿ ಯಾರಿಗೆ ಏನೇ ಕಷ್ಟ ಬಂದರೂ ಅವ್ರ ಮನೆ ಕಷ್ಟ ನನಗೆಲ್ಲ ಅನ್ನಕ್ಕೆ ಹೋಗ್ಬಾರ್ದು. ಯಾರೇ ಕಷ್ಟ ಬಂದರೂ ಅವ್ರ ಕಷ್ಟನೂ ನಾವು ಭಾಗಿಯಾಗಿ ಅವ್ರನ್ನ ಸ್ಪಂದಿಸ್ಬೇಕು. ಒಂದು ಗರ್ಭಿಣಿಯರಾಗಲಿ, ಕೆಲವರು ಓದಿರಲ್ಲ, ಕೆಲವರು ಓದಿರ್ತಾರೆ, ಕೆಲವ್ರಿಗೆ ತಿಳುವಳಿಕೆ ಇರಲ್ಲ, ಕೆಲವ್ರಿಗೆ ಬುದ್ಧಿವಂತೆ ಸ್ವಲ್ಪ ಇದು ಇರುತ್ತೆ. ಅದನ್ನೆಲ್ಲ ನಾವು ಬಂದವ್ರಿಗೆ ಹೋಗ್ಯಪ್ಪ ಹಿಂಗೆ ಆಸ್ಪತ್ರೆಗೆ ಹೋಗಿ ನೀವು ಗರ್ಭಿಣಿ ಆದವರು ಟ್ರೀಟ್ಮೆಂಟ್ ತಗೊಳ್ಳಿ, ಮಾತ್ರೆ ತಗೊಳ್ಳಿ, ತಿಂಗ್ ಚೆಕಪ್ ಮಾಡಿಸಿ ಅಂತ ಅದನ್ನು ಹೇಳ್ಕೊಡ್ಬೇಕು. ನಾವು ಮಕ್ಕಳಿಗೆ ಮೇನಾಗಿ ವಿದ್ಯಾಭ್ಯಾಸ ಕೊಡಬೇಕು. ಇವಾಗ ನಮಗೇನು ತಿನ್ನೋಕ್ಕೇನು ಕೊರತೆ ಇಲ್ಲ. ಅದನ್ನು ಆ ತಿನ್ನೋ ಕೊರತೆ ಇಲ್ದಿರೋದನ್ನ ಆ ರೇಸನ್ನು ನಾವು ತಿಂದು ನಾವು ಬೆಳಿಬೇಕು. ನಾವು ಚೆನ್ನಾಗಿರಬೇಕು ಅಂತಂದರೆ ನಾವು ಮುಂದೆ ನಾವು ಬರಬೇಕು. ನೀವು ನಮ್ಮ ಆಡಿಗೆ ಜನ ಎಲ್ಲಿದ್ರೂ ಚೆನ್ನಾಗಿರಬೇಕು, ಎಲ್ಲಿದ್ದರೂ ವಿದ್ಯಾವಂತರಾಗಿರಬೇಕು, ಎಲ್ಲಿದ್ರೂ ನಮ್ಮ ಆಡಿ ಜನ ಮುಂದೆ ಬಂದವರೇ, ಚೆನ್ನಾಗವ್ರೆ. ಇವಾಗ ಏನೋ ನಮ್ಮ ಮಕ್ಕಳು ಇವಾಗ ಓದಿರೋ ಸ್ವಾಮಿ ವಿವೇಕಾನಂದ ಸ್ಕೂಲಲ್ಲಿ ಓದಿರೋ ಮಕ್ಕಳು ಯಾರೂ ಕೇವಲ ಆಗಿಲ್ಲ. ಎಲ್ಲ ಗಾರ್ಡ್ ಆಗವ್ರೆ, ಫಾರೆಸ್ಟ್ರ್ ಆಗವ್ರೆ, ವಾಚರ್ಗಳಾಗವ್ರೆ. ನೀ ಎಲ್ಲಿ ಓದ್ಯಪ್ಪ ಅಂದರೆ ನಾ ಸ್ವಾಮಿ ವಿವೇಕಾನಂದ ಹೊಸಳ್ಳಿಲಿ ಓದ್ತಿದ್ದು ನಾನಲ್ವಾ. ಇವಾಗ ವಾಚರ್ ಕಾಲ ಆಯಿತು, ಅಪ್ಲಿಕೇಶನ್ ಹಾಕ್ತೆ, ಇವಾಗ ನನ್ನ ಕೆಲಸ ಸಿಕ್ತು ಅಂತಂದ್ಬಿಟ್ಟು ಎಲ್ಲ ಬಂಡೀಪುರ ಆಗಲಿ, ಗುಂಡ್ಲಪೇಟೆ ಆಗಲಿ, ಎಡೆಯಾಲ ಯಾವ್ಯಾವ ಕಡೆ ನೋಡಿದ್ರು ನಮ್ಮ ಟ್ರೈಬ್ಸ್ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಿದ್ರೆ ನೋಡೋಕ್ಕೆ ಒಂದು ಖುಷಿ. ಅದೇ ಥರ ಇನ್ನೊಂದು ಆಡಿಲೂ ಬೆಳಿಬೇಕು. ಅದೇ ಥರ ಎಲ್ಲ ಆಡಿಗಳ ಮಕ್ಕಳು ಎಲ್ಲ ನಮ್ಮ ಟ್ರೈಬ್ಸ್ ಮಕ್ಕಳೆಲ್ಲ ನಮ್ಮ ಗಾರ್ಡ್ ಆಗಬೇಕು, ಫಾರೆಸ್ಟ್ರ್ ಆಗಬೇಕು, ವಾಚರ್ಗಳಾಗಬೇಕು. ನಮ್ಮ ಕಾಡನ್ನು ಉಳಿಸ್ಬೇಕು. ನಮ್ಮ ಕಾಡಲ್ಲಿ ಅವರು ಅಜ್ಜ ಇಟ್ಟು ನಮ್ಮ ಕಾಡು ಒಳಗಡೆ ಓಡಾಡ್ತಿದ್ರೆ ಅದು ಒಂದು ಖುಷಿ ಇರಬೇಕು. ಯಾಕಂದರೆ ಮುಂದೆ ನಮ್ಮ ಅಜ್ಜ ಅಜ್ಜಿ ತಾತ ಮುತ್ತಾತನ ಕಾಲದಿಂದ ನಮ್ಮ ಕಾಡಲ್ಲೇ ಬೆಳೆದಿರೋದಲ್ವ. ಅದು ಈಗಿನಿರೋ ಮಕ್ಕಳು ಅದ್ರ ಕಾಡೊಳಗೆ ಬೆಳವಣಿಗೆ ಆಗಬೇಕು. ಕಾಡನ್ನು ಸುತ್ತಮುತ್ತ ಅವರು ಓಡಾಡ್ಕೊಂಡಿದ್ದಾಗ ಅದು ನಮಗೆ ಒಂದು ಕಾಡು ಇದ್ದದಕ್ಕೂ ನಮ್ಮ ಒಂದು ಹೆಸರುವಾಸದು. ನಮ್ಮ ಕಾಡಲ್ಲೇ ನಮ್ಗೆ ಕಾಡೇ ನಾಡು, ನಮ್ಗೆ ಕಾಡೇ ಪ್ರಪಂಚ. ಅದು ನಮ್ಮ ಕಾಡು ಅದು. ಇದೇ ಥರ ಎಲ್ಲ ಆಡಿ ಮಕ್ಕಳು, ಎಲ್ಲ ಆಡಿ ನಮ್ಮ ಮಹಿಳೆಯರು ಮುಂದೆ ಬರಬೇಕು. ಎಲ್ಲ ಆಡಿ ಮಹಿಳೆಯರು ಒಂದು ನಮ್ಮ ಮಕ್ಕಳ ಬಗ್ಗೆ ಗಮನಿಸಿ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಕೆಲಸ ಕೊಟ್ಟು. ಯಾಕಂದರೆ ನಾನು ಮಕ್ಕಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಕ್ಕಳು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಕ್ಕೆ ಯಾವಾಗಲೂ ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಡ್ತೀನಿ ಅಂತ ಯಾವಾಗಲೂ ನಮ್ಮನ್ನ ಅವ್ರು ಕೇಳಿರಲ್ಲ, ಹೇಳಿರಲ್ಲ. ಅದು ನಾವಾಗಿ ಅವ್ರನ್ನ ಹುಟ್ಟಿಸಿ ಜನ್ಮ ಕೊಟ್ಟಿರ್ತೀವಿ. ಆ ಜನ್ಮ ಕೊಟ್ಟಿರೋ ತಪ್ಪಿಗೆ ಮಕ್ಕಳಿಗೆ ಮುಂದೆ ಅವ್ರಿಗೆ ಭವಿಷ್ಯ ನೀಡಬೇಕು, ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು. ನಾವು ಹಾಳಾಗಿದ್ದೀವಿ ಅಂತ ನಮ್ಮ ಮಕ್ಕಳನ್ನ ಹಾಳು ಮಾಡಬಾರ್ದು. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರು ಕಾಲ ಮೇಲೆ ನಿಂತ್ಕೊಳ್ಳೋಕೆ ಮಾಡಿದಾಗ ಮಾತ್ರ ತಂದೆ ತಾಯಿಗೆ ಒಳ್ಳೆ ಹೆಸರು ಬರೋದು. ನಾವು ಎತ್ತೋದಕ್ಕೆ ಈ ಮಕ್ಕಳನ್ನ ಸಾಕೋದಕ್ಕೂ ಈ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದೀವಿ, ಒಳ್ಳೆ ವಿದ್ಯೆ ಕೊಟ್ಟಿದ್ದೀವಿ ಅಂತ ಮಕ್ಕಳು ಅವಾಗ ನಮ್ಮ ತಾಯಿ ನಮ್ಮ ತಂದೆ ನನ್ನನ್ನು ಸಾಕಿರೋದಕ್ಕೂ, ನನ್ನನ್ನು ಜನ್ಮ ಕೊಟ್ಟಿರೋದಕ್ಕೂ ನನ್ನನ್ನು ಹಾಳು ಮಾಡಿಲ್ಲ. ನನಗೆ ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ದಾರಿಯಲ್ಲಿ ನನಗೆ ನಡೆಸ್ಬಿಟ್ರು. ನಾನು ಅದನ್ನು ಉಳಿಸಿ ನಾವು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಮಕ್ಕಳ ಮನಸ್ಸಲ್ಲಿ ಬರಬೇಕದು. ಯಾವತ್ತೂ ನಮ್ಮ ಮಕ್ಕಳನ್ನ ಬೇರೆ ಸಟಕ್ಕೆ ನಾವು ಬಲಿಪಡಿಸ್ಬಾರ್ದು. ಅದು ನಮ್ಮ ಕಾಲದಲ್ಲೇ ಮುಗಿದೋಯ್ತು. ಈ ಕಾಲದಲ್ಲಿ ಯಾವಾಗಲೂ ಅದು ಚೆನ್ನಾಗಿ ಬೆಳಿಬೇಕು ಅಂತ ನಾನು ಎಲ್ಲ ಆಡಿಗಳು ಮಹಿಳೆಯರಿಗಾಗಲಿ, ಯಾಕಂದರೆ ಮಹಿಳೆಯರು ಅಂತಂದರೆ ಜಾಸ್ತಿ ಮಕ್ಕಳ ಬಗ್ಗೆ ಕಾಳಜಿ ತಗೊಳ್ಳೋದು ಮಹಿಳೆಯರೇ. ವಿದ್ಯಾಭ್ಯಾಸಕ್ಕಾಗಲಿ, ಮನೆಯಲ್ಲಿ ಕುಟುಂಬದಲ್ಲಿ ಪ್ರತಿಯೊಂದು ಭಾಗದಲ್ಲಿಯೂ ಜಾಸ್ತಿ ಪಾತ್ರ ಮಹಿಳೆಗೆ ಮಾತ್ರ ಇರೋದು ಹೊರತು ಪುರುಷರಿಗೆ ಅಷ್ಟೇ ಇರಲ್ಲ. ಮಹಿಳೆಯಿಂದ ಮಕ್ಕಳಿಂದ ಪೂರ್ತಿ
ಸಂಪೂರ್ಣವಾಗಿ ಅವ್ರಿಗೆ ಇರೋದು ಮಕ್ಕಳ ಬಗ್ಗೆ ಆಗಲಿ ಕುಟುಂಬದ ಬಗ್ಗೆ ಆಗಲಿ ಮಹಿಳೆಗಿರೋದು ಎಲ್ಲ ಮಹಿಳೆಯರಿಗೆ ನಾನು ಹೇಳ್ತಾ ಇರೋದು ನಿಮ್ಮ ಎಲ್ಲ ಮಹಿಳೆರಿಗೂ ತುಂಬ ತುಂಬ ಸ್ವಾಗತ, ಧನ್ಯವಾದಗಳು. ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಿಮ್ಮನಹಳ್ಳಿ ಹಾಡಿಯ ಶ್ರೀಮತಿ ನೀಲಮ್ಮರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.